ಫ್ರೈಡೇ ನಾವು ಧ್ಯಾನ ಮಾಡಿದ್ವಿ, ಅದು ಗುಡ್ ಫ್ರೈಡೇ ಬಗ್ಗೆ, ರೈಟ್? ಶ್ರಮೆ, ಆತನ ಶ್ರಮೆ, ಮರಣ, ಹುಣುವಿಕೆ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಮತ್ತು ಭಾನುವಾರ ಆತನ ಪುನರುತ್ಥಾನದ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ, ರೈಟ್? ಆಮೇಲೆ ಲಾಸ್ಟ್ ವೀಕ್ನಲ್ಲಿ ನಾವು ಧ್ಯಾನ ಮಾಡಿದ್ವಿ ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕರ್ಕೊಂಡು ಬಂದು ಅಲ್ಲಿಂದ ಪರಲೋಕಕ್ಕೆ ಆತನು ಆರೋಹಣವಾದನು ಎಂಬುದಾಗಿ. ಆಮೇಲೆ ಆತನು ಹೋಗ್ಬೇಕಾದ್ರೆ ಒಂದು ಮಾತನ್ನ ಯೇಸು ಸ್ವಾಮಿ ಹೇಳೋದ್ರು, ಶಿಷ್ಯರಿಗೆ ಎಲ್ಲರಿಗೂ ನೋಡಿ ಹೇಳಿದ್ರು, ಓಕೆ, ನೀವೆಲ್ಲರೂ ನಿಮ್ಮ ಊರಿಗೆ ಹೋಗ್ಬೇಡ್ರಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರೋ ತನಕ ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಆ ಪಟ್ಟಣವನ್ನು ತೋರಿಸಿ ಈ ಯೆರೂಸಲೇಮನ್ನ ಬಿಟ್ಟು ಹೋಗಬೇಡಿ, ಡೋಂಟ್ ಗೋ. ಓಕೆ, ಈಗ ಅವರು 50% ಯೇಸು ಸ್ವಾಮಿಯ ಪುನರುತ್ಥಾನದ ಶಕ್ತಿನ ಹೊಂದಿದ್ದಾರೆ. ಇನ್ನ 50% ಪವಿತ್ರಾತ್ಮನಿಂದ ಅವರು ತುಂಬಿಸಲ್ಪಡುವಾಗ ಆ ಯೇಸು ಸ್ವಾಮಿಯಲ್ಲಿದ್ದಂಥ ಅದೇ ಆತ್ಮನು ಈಗ ಪವಿತ್ರಾತ್ಮನಾಗಿ ಶಿಷ್ಯಂದ್ರ ಮೇಲೆ ಬರುವಾಗ ಅವರೆಲ್ಲರೂ ಆ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಇಡೀ ಪ್ರಪಂಚಕ್ಕೆ ಒಂದು ಸಾಕ್ಷಿಯ ಮಕ್ಕಳಾಗಿ, ಸಾಕ್ಷಿಯ ಶಿಷ್ಯರಾಗಿ ಇರುವುದಕ್ಕಾಗಿ ಮೊದಲನೇದು. ಇನ್ನು ಎರಡನೇದು, ಇಡೀ ಪ್ರಪಂಚಕ್ಕೆ ಯೇಸು ಸ್ವಾಮಿ ಹುಟ್ಟಿದ್ದು ನಿಜ, ಪ್ರವಾದನಾತ್ಮಕವಾಗಿ ಆತನು ಹುಟ್ಟಿದನು, ಪ್ರವಾದನಾತ್ಮಕವಾಗಿ ಜೀವಿಸಿದನು, ಆತನು ಪ್ರವಾದನಾತ್ಮಕವಾಗಿ ಶ್ರಮೆಯನ್ನು ಅನುಭವಿಸಿದನು, ಮರಣವನ್ನು ಹೊಂದಿದನು, ಹೂಣಲ್ಪಟ್ಟನು, ತಿರುಗಿ ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಆತನು ಎದ್ದು ಬಂದು 40 ದಿನಗಳ ತನಕ ಆತನು ನಮ್ಮ ಮಧ್ಯದಲ್ಲಿ ಸಂಚರಿಸಿ ನಮ್ಮನ್ನು ಆಶೀರ್ವದಿಸಿ ಪರಲೋಕಕ್ಕೆ ಆತನು ಒಯ್ಯಲ್ಪಟ್ಟ ಯೇಸು ಸ್ವಾಮಿ ಆತನು ತಿರುಗಿ ಬರ್ಲಿಕ್ಕಿದ್ದಾನೆ. ಜನರೇ, ದೇಶಗಳೇ, ಜನಾಂಗಗಳೇ, ಧರ್ಮದವರೇ, ಎಲ್ಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರೇ, ಆ ಯೇಸು ಸ್ವಾಮಿಯ ರಕ್ಷಣೆಯನ್ನು ಹೊಂದಿ ಆತನ ಬರುಣಕ್ಕೆ ಸಿದ್ಧರಾಗ್ರಿ ಎಂಬುದಾಗಿ ಪ್ರಪಂಚಕ್ಕೆ ಅವರು ಸಾರುವವರಾದರು. ಆಮೇನ್. ಸಾರಲ್ಪಟ್ಟ ವಾಕ್ಯವು ಆ ಯೆರೂಸಲೇಮಿಂದ ಪ್ರಾರಂಭಗೊಂಡು ಇವತ್ತು 2025ರಲ್ಲಿ ಈ ಸಭೆಯಿಂದ ಹಂಗೆ ಕಂಟಿನ್ಯೂಷನ್ ಆಗ್ತಾ ಇದ್ದಾರೆ. ಆಮೇನ್. ಸಾರ್ವತ್ರಿಕವಾಗಿ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ದೇವರ ಸಭೆ ಪ್ರಾರಂಭವಾಗಿದೆ. ಆಮೇನ್. ಆ ದೇವರ ಸಭೆ ಒಳಗಡೆ ದೇವರು ಯಾರನ್ನೂ ಹಂಗಿಸದೆ ಎಲ್ಲ ಜನರನ್ನ ಸ್ವೀಕರಿಸಿ ತನ್ನ ಪರಿಶುದ್ಧ ಮಂದಿರದಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟು ನಾವು ಅಲಂಕರಿಸುವ ಹಾಗೆ ಪ್ರತಿ ವಾರ ಆತನನ್ನ ಘನಪಡಿಸುತ್ತಾ ನಮ್ಮ ಜೀವಿತನ ರೂಪಾಂತರಗೊಳ್ಳುತ್ತಾ ಆ ಯೇಸು ಸ್ವಾಮಿಯ ಬರೋಣಕ್ಕೆ ಸಭೆಯು ಮೊದಲಂಗಿತ್ತಿ ಸಭೆಯಾಗಿ ಸಿದ್ಧವಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಶಿಷ್ಯಂದ್ರ ಹಾಗಾದ್ರೆ ಬಂದ ಮೇಲೆ ಏನ್ ನಡೀತು? ಅವ್ರು ಎಲ್ಲಿಗೆ ಬಂದ್ರೆ ಯೆರೂಸಲೇಮಿಗೆ ಬಂದು ಮೇಲಂತಸ್ತಿನ ಮನೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ಒಟ್ಟಾಗಿ ಸೇರಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಅವರು ಪ್ರಾರ್ಥಿಸ್ತಾ ಇದ್ದಾರೆ. ವೆನ್ ದೇ ಪ್ರೇಯಿಂಗ್, ಅವರು ಪ್ರಾರ್ಥಿಸ್ತಾ ಇರುವಾಗ ಪಂಚಶತಮ ದಿನದ ಹಬ್ಬವು ಬಂತು. ಅಂದ್ರೆ ಯೇಸು ಸ್ವಾಮಿ ಅಂದ್ರೆ ಪಸ್ಕ ಹಬ್ಬ ನಡೀತಲ್ಲ, ಯೇಸು ಸ್ವಾಮಿ ಪಸ್ಕ ಹಬ್ಬ ನಂತರ, ಪ್ಯಾಸ್ ಓವರ್ ನಂತರ 50 days ಅಲ್ಲಿಂದ ಕೌಂಟ್ ಮಾಡಿದ್ರೆ 50 ದಿನಕ್ಕೆ ಪಂಚಶತಮ ದಿನ. ಇದು ಇಸ್ರಾಯೇಲರಲ್ಲಿ ಇದ್ದಂತ 7 ಹಬ್ಬಗಳಲ್ಲಿ ಇದು ಕೂಡ ಒಂದು ಹಬ್ಬ. ಸೊ ಈ ಹಬ್ಬದಲ್ಲಿ ಏನಾಯ್ತು? ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ದೇವರ ಸನ್ನಿಧಾನಕ್ಕೆ ಬೇಕಾಗಿರುವಂತದ್ದು, ದೇವರ ಮಕ್ಕಳ ಜೀವಿತದಲ್ಲಿ ಬೇಕಾಗಿರುವಂತ ಐಕ್ಯತೆ. ಕ್ರಿಸ್ತ ಯೇಸುವಿನಲ್ಲಿ ನಾವು ಯಾರು ದೊಡ್ಡವರಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನಾವು ಯಾರೂ ಸಣ್ಣವರಲ್ಲ. ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವ್ರಿ. ದ ಒನ್ ಮೈಂಡ್, ದ ಒನ್ ಯೂನಿಟಿ, ಒನ್ ಕ್ರೈಸ್ಟ್. ಒಂದು ಮನಸ್ಸು, ಒಂದು ಐಕ್ಯತೆ, ಒಬ್ಬ ಯೇಸುವನ್ನ ನಾವು ಸಾಕ್ಷೀಕರಿಸುವಂತವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರೆಲ್ಲರೂ ಹೇಗೆ ಸೇರಿ ಬಂದ್ರು? ಅವರು ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ, ಎಲ್ಲರೂ ಹೇಳ್ತಿದೆ, ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಅವರು ಸೇರಿ ಬಂದ್ರು. ಕೆಲವ್ರು ಹೇಳ್ತಾರಲ್ಲ, ಸಭೆಗೆ ಯಾಕೆ ನಾವು ಚರ್ಚೆ ಹೋಗ್ಬೇಕು, ಮನೆಯಲ್ಲೇ ಪ್ರಾರ್ಥನೆ ಮಾಡಿದ್ರೆ ಆಗೋದಿಲ್ವಾ ಎಂಬುದಾಗಿ. ಆಗುತ್ತೆ. ಅದು ಚರ್ಚ್ ಅಂತ ಅನ್ಸ್ಕೊಳೋದಿಲ್ಲ, ಅದು ಸಭೆ ಅಂತ ಅನ್ಸ್ಕೊಳ್ಳೋದಿಲ್ಲ, ಅದು ದೇವರ ಮಕ್ಕಳ ಅನ್ಯೂನ್ಯತೆ ಅಂತ ಅನ್ಸ್ಕೊಳ್ಳೋದಿಲ್ಲ, ಅದು ಸಾರ್ವತ್ರಿಕ ಸಭೆ ಎಂಬುದಾಗ ಅನ್ಸ್ಕೊಳ್ಳೋದಿಲ್ಲ, ಅದು ಮೊದಲಿಗಿತ್ತಿ ಸಭೆ ಎಂಬುದಾಗ ಅದು ಅನ್ಸ್ಕೊಳ್ಳೋದಿಲ್ಲ. ನಾವು ವೈಯಕ್ತಿಕವಾಗಿ, ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ನಿಜ, ಅದು ಕುಟುಂಬ ಪ್ರಾರ್ಥನೆ ಅನ್ಸ್ಕೊಳ್ತದೆ. ವೈಯಕ್ತಿಕವಾಗಿ ನಾವು ಆರಾಧನೆ ಮಾಡೋದಾಗಿದ್ರೆ ಅದು ವೈಯಕ್ತಿಕ ಪ್ರಾರ್ಥನೆ ಅನ್ಸ್ಕೊಳ್ತದೆ. ಬಟ್ ನಾವು ಒಟ್ಟಾಗಿ ನಾವು ಸೇರಿ ಬರ್ಬೇಕಾದ್ರೆ ಇದೇನ್ ಸೂಚಿಸ್ತದೆ ಅಂದ್ರೆ, ಇದು ದೇವರ ಸಭೆ, ದೇವರ ದೇಹ. ಆ ಸಭೆಗೆ ಕ್ರಿಸ್ತನು ದೇಹವಾಗಿದ್ದಾನೆ, ಕ್ರಿಸ್ತನು ತಲೆಯಾಗಿದ್ದಾನೆ. ಆಮೇನ್. ಆ ದೇಹದಲ್ಲಿ ನಾವೆಲ್ಲರೂ ಅಂಗಾಂಗಗಳಾಗಿ ನಾವೆಲ್ಲರೂ ಜೋಡಿಸಲ್ಪಟ್ಟಿದ್ದೇವೆ. ಆ ಅಂಗಾಂಗಗಳಾಗಿ ದೇವರು ನಮಗೊಂದು ಸ್ಥಾನಮಾನವನ್ನು ಕೊಟ್ಟು ದೇವರು ನಮ್ಮನ್ನು ಅಲಂಕರಿಸಿ ತನ್ನ ಪರಿಶುದ್ಧ ಮಂದಿರದಲ್ಲಿ ನಮಗೂ ಒಂದು ಸ್ಥಾನವನ್ನು ದೇವರು ಇಟ್ಟಿದ್ದಾನೆ.
ಹಲ್ಲೆಲೂಯ. ಈ ನೀವೇನ್ ಕುತ್ಕೊಂಡಿದ್ದೀರೋ ದೇವರ ಸನ್ನಿಧಾನದಲ್ಲಿ, ಓಕೆ, ಇದು ಎಷ್ಟೋ ಶ್ರೀಮಂತರಿಗೂ, ಎಷ್ಟೋ ಜ್ಞಾನಿಗಳಿಗೂ, ಮೇಧಾವಿಗಳಿಗೂ ಇಲ್ಲದೆ ಇರುವಂತ ಒಂದು ಶ್ರೇಷ್ಠವಾದ ಸೌಭಾಗ್ಯ ದೇವರು ಅನ್ಯರು, ಅಲ್ಪರಾದಂತ ನಮಗೆ ಅನುಗ್ರಹಿಸಿ ತನ್ನ ಆತ್ಮನಿಂದ ದೇವರು ನಮ್ಮನ್ನು ತುಂಬಿಸುವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ನಾವು ದೇವರ ಸನ್ನಿಧಾನದಲ್ಲಿ ಬರುವುದಕ್ಕೋಸ್ಕರ ನಮಗೆ ಏಕ ಮನಸ್ಸನ್ನು ದೇವರು ಕೊಟ್ಟಿದ್ದಾನೆ. ಒಂದೇ ಸ್ಥಳದಲ್ಲಿ ನಾವೆಲ್ಲರೂ ಕೂಡುವುದಕ್ಕಾಗಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಇದು ಯಾರ ಪ್ಯಾಟ್ರನ್? ಇದು ಯೇಸು ಸ್ವಾಮಿಯ ಪ್ಯಾಟ್ರನ್. ಇದು ನೀವೆಲ್ಲರೂ ಒಂದೇ ಸ್ಥಳದಲ್ಲಿ ಸೇರಿ ಎಂಬುದಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟಂತ ಬೋಧನೆ ಆಗಿದೆ. ಯೇಸು ಸ್ವಾಮಿ ಕಲಿಸಿಕೊಟ್ಟಂತ ಒಂದು ನಿಯಮ ಆಗಿದೆ ಇದು. ಈ ನಿಯಮದಲ್ಲಿ ನಾವು ಗೌರವಿಸುವವರಾಗಿ, ಪಾಲಿಸುವವರಾಗಿ, ಇಲ್ಲಿ ಎಲ್ಲ ಜಾತಿ, ಕುಲ, ಭಾಷೆ, ಜನಾಂಗದವರು ನಾವಿಲ್ಲಿ ಇದ್ದೇವ್ರಿ. ಬೇರೆ ಬೇರೆ ಭಾಷೆಗಳು ನಾವು ಮಾತನಾಡ್ತಿದ್ದೇವೆ, ಬೇರೆ ಬೇರೆ ಕುಲಗಳಲ್ಲಿ ನಾವಿದ್ದೇವೆ, ಬೇರೆ ಬೇರೆ ನಮ್ಮ ಆಚರಣೆ, ವಿಚಾರಣೆ, ಧಾರ್ಮಿಕತೆಗಳು ಇದೆ. ಅದು ಇದು ಎಲ್ಲದರ ಮಧ್ಯದಲ್ಲಿ, ಓಕೆ, ಯುನಿಟಿ ಇನ್ ದ ಡೈವರ್ಸಿಟಿ ಎಂಬುದಾಗಿ ಹೇಳ್ತಾರೆ. ಅಲ್ಲ, ಭಿನ್ನತೆಯಲ್ಲಿ ಏಕತೆ, ವಿಭಿನ್ನತೆಯಲ್ಲಿ ಏಕತೆ. ನಾವು ಬಹಳ ಡಿಫ್ರೆಂಟ್ ಜನರು ನಾವು ಇದ್ದೇವ್ರಿ. ಬಹಳ ಕೆಲವರು ಓದಿದ್ದೇವೆ, ಕೆಲವರು ಓದಿಲ್ಲ, ಓಕೆ, ಅಥವಾ ಇನ್ನು ಕೆಲವರು ಶ್ರೀಮಂತರಿದ್ದಾರೆ, ಕೆಲವರು ಬಡವರಿದ್ದಾರೆ, ಕೆಲವರು ಮಧ್ಯಮ ವರ್ಗದವರು ಇದ್ದಾರೆ, ಓಕೆ, ಕೆಲವರು ಡಿಗ್ರಿ ಮಾಡಿದವರು ಇದ್ದಾರೆ, ಕೆಲವರು ಏನೋ ಓದಿಲ್ದಾರಿದ್ದಾರೆ, ಕೆಲವರು ಬೇರೆ ಬೇರೆ ಭಾಷೆಗಳನ್ನ ನಾವು ಮಾತಾಡ್ತೀವಿ. ಲಂಬಾಣಿ ಮಾತಾಡೋರಿದ್ದಾರೆ, ಗೋಸಾವಿ ಮಾತಾಡೋರಿದ್ದಾರೆ, ತೆಲುಗು ಮಾತಾಡೋರಿದ್ದಾರೆ, ತಮಿಳ್ ಮಾತಾಡ್ತೀವಿ, ನಾವು ಮರಾಠಿ ಮಾತಾಡ್ತೀವಿ, ಹಿಂದಿ ಮಾತಾಡ್ತೀವಿ, ಬೇರೆ ಬೇರೆ ಭಾಷೆಗಳನ್ನೆಲ್ಲ ನಾವು ಮಾತನಾಡುವವರು ಆಗಿದ್ದಾಗ್ಯೂ ಸಹ, ಬಟ್ ಒಂದು ನಿಜ, ಕ್ರಿಸ್ತ ಯೇಸುವಿನಲ್ಲಿ ನಾವು ಒಂದೇ ಆಗಿದ್ದೇವ್ರಿ. ಆಮೆನ್. ಅವತ್ತು ಯೇಸು ಸ್ವಾಮಿ ಕೂಡ ಕಲಿಸಿದ್ದು ಕೂಡ ಅವರಿಗೆ, ನೀವು ಫಸ್ಟ್ ಏಕ ಮನಸ್ಸುಳ್ಳವರಾಗಿ ಒಂದು ಸಭೆ, ಸಾರ್ವತ್ರಿಕ ಸಭೆಯಾಗಿ ಒಂದು ಆಗಿ ನೀವು ಸೇರಿ ಬನ್ರಿ. ಆಮೆನ್. ಈಗ ಎಲ್ಲರ ಕಿವಿಗೊಟ್ಟು ಕೇಳಿಸ್ಕೊಳ್ರಿ. ಎಲ್ಲಿದ್ದೀರೋ? ಯಾರು ಒಂದೇ ಮನಸ್ಸಿನಿಂದ ಐಕ್ಯವಾಗಿ ಸೇರಿ ಬರ್ತಾರೋ ಅಲ್ಲಿ ಏನೋ ಸಮಥಿಂಗ್ ಆಗ್ತಿದ್ದಾರೆ, ಏನೋ ಒಂದು ವಿಶೇಷವಾದ ಸಂಗತಿ ನಡೀತದೆ. ಇಲ್ಲಿ ಕೂಡ ಅದೇ ನಡೀತು. ಏನ್ ಹೇಳ್ತಿದ್ದಲ್ಲಿ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಂತೆ. ಪ್ರೈಸ್ ಗಾಡ್. ಅವರು ಸೇರಿದ್ದ ಮನೆಯಲ್ಲೆಲ್ಲ ಅದು ತುಂಬಿಕೊಳ್ತಂತೆ. ಏನಾಗಿ ತುಂಬಿಕೊಳ್ತು? ಗಾಳಿನ? ಬಿರುಗಾಳಿ ಬೀಸ್ತದೋ ಎಂಬ ಶಬ್ದವಂತೆ. ಬಿರುಗಾಳಿ ಹೆಂಗ್ ಬೀಸೋದು ಹೇಳ್ರಿ ನೋಡೋಣ, ಅಲ್ವಾ? ಬಿರುಗಾಳಿ ಬೀಸಿದ್ರೆ ಹೇಗಿರ್ತದೆ ಅದು? ಊರೇ ಅಲ್ಲೆಲ್ಲ ಕಲ್ಲೆಲ್ಲ ಆಗ್ಬಿಡ್ತಿದೆ. ನಮ್ಮ ಮನೆ ಗ್ಲಾಸ್ ಗೀಸ್ ಎಲ್ಲ, ಕಿಟಕಿ ಎಲ್ಲ ಹೊಡೆದು, ಗ್ಲಾಸ್ ಗೀಸ್ ಡೋರ್ ಎಲ್ಲ ಓಕೆ ಹೊಡೆದು, ಎಲ್ಲ ಭಯಂಕರ ಸೌಂಡ್ ಅದು. ಅಂತ ಒಂದು ಶಬ್ದವನ್ನು ಅವ್ರು ಕೇಳಿದ್ರಂತೆ. ಇದು ಈ ಸಂಗತಿ ನಡಿಬೇಕಾದ್ರೆ ಅವ್ರಿಗೆ ಬೇಕಾಗಿದ್ದು ಏಕತೆ, ಅವ್ರಿಗೆ ಬೇಕಾಗಿದ್ದು ಏಕ ಮನಸ್ಸು, ಅವ್ರಿಗೆ ಬೇಕಾಗಿದ್ದು ಐಕ್ಯತೆ, ಅವ್ರಿಗೆ ಬೇಕಾಗಿದ್ದು ಒಂದೇ ಹೃದಯ, ಒಂದೇ ಮನಸ್ಸು ಬೇಕಾಗಿತ್ತು. ಅವರೆಲ್ಲರೂ ಹಾಗೆ ಕೂಡ ಇದ್ದು ಕಾಯ್ತಾ ಇದ್ರಿ. ಅವತ್ತಲ್ಲಿ ಕಾಯ್ತಾ ಇದ್ದಿದ್ದು ಬರೇ 120 ಜನ ಅಷ್ಟೇ, 120 ಮೆಂಬರ್ಸ್. ಅವರೆಲ್ಲರೂ ಒಟ್ಟಾಗಿ ಸೇರಿ ಬರ್ಬೇಕಾದ್ರೆ ದೊಡ್ಡ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಯ್ತು ಎಂಬುದಾಗಿ ಹೇಳ್ತೇವೆ. ನೆಕ್ಸ್ಟ್ ಏನಾಯ್ತು? ಅದಲ್ಲದೆ ಉರಿಯಂತಿದ್ದ ನಾಲ್ಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಮೆನ್. ಹಲ್ಲೆಲೂಯ. ಅವರೆಲ್ಲರೂ ಪವಿತ್ರಾತ್ಮನಿಂದ ಅವರು ತುಂಬಿಸಲ್ಪಡುವುದಕ್ಕಾಗಿ ಎಂತ ಆತ್ಮನಿಂದ ತುಂಬಿಸಲ್ಪಟ್ಟಿದ್ದಾರೆ? ಬೆಂಕಿಯ ಆತ್ಮನಿಂದ. ಆಮೆನ್. ಅವರೆಲ್ಲರೂ ಪವಿತ್ರ ಆತ್ಮನಿಂದ, ಓಕೆ, ಉರಿಯುವ ನಾಲಿಗೆ ಅಂತಿರುವ ಹಾಗೆ ಅವರು ಒಬ್ಬೊಬ್ಬರ ಮೇಲೆ ಅವರು ಆ ಆತ್ಮನ ಅವ್ರ ಮೇಲೆ ಕುಳಿತುಕೊಂಡನೆಂಬುದಾಗಿ ಹೇಳ್ತದೆ. ಪ್ರತಿ ಒಬ್ಬರು ಕೂಡ ಹೇಳ್ತದೆ ಅಲ್ಲಿ ದೇವ್ರ ವಾಕ್ಯ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಅವರು ಪ್ರಾರಂಭಿಸಿದರು. ಆಮೆನ್. ಎಲ್ಲರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾದರು. ಒಂದ್ ಚೆನ್ನಾಗಿ ತಿಳ್ಕೊಡ್ರಿ, ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಾದ್ರೆ ನಮಗೆ ಏಕತೆ ಬೇಕು, ಒಂದು ಸ್ಥಳ ಬೇಕು. ವೈಯಕ್ತಿಕವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ತುಂಬಬಹುದು, ಅದು ವೈಯಕ್ತಿಕವಾಗಿ. ಕುಟುಂಬವಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಪವಿತ್ರಾತ್ಮನಿಂದ ನಾವು ತುಂಬಿಸಲ್ಪಡ್ತೇವೆ. ಆದ್ರೆ ದೇವರ ಶಕ್ತಿಯಿಂದ ತುಂಬಿಸುವಂತ ಶಕ್ತಿ ಅಲ್ಲಿದೆ ಅಂದ್ರೆ ಅದು ದೇವರ ಸಭೆಯಲ್ಲಿ ದೇವರು ಇಟ್ಟಿದ್ದಾನೆ. ನಾವು ಆರಾಧನೆ ಮಾಡ್ಬೇಕಾದ್ರೆ ಎಷ್ಟು ಜನ ಅನುಭವಿಸಿದ್ರೆ ಪವಿತ್ರಾತ್ಮನ ಶಕ್ತಿಯನ್ನ? ಆಮೇನ್. ಆರಾಧನೆಯಲ್ಲಿ ಆ ಒಂದು ಬಲ ಬರ್ಬೇಕಾದ್ರೆ ಅವರೆಲ್ಲರೂ ಪ್ರಾರ್ಥಿಸುತ್ತಾ ಆರಾಧಿಸುತ್ತಾ ಇರುವಾಗ ಒಂದು ದೊಡ್ಡ ಬಿರುಗಾಳಿ ಬೀಸಿ ಅವರು ಪ್ರತಿ ಒಬ್ಬೊಬ್ಬರು ಕೂಡ ಪವಿತ್ರಾತ್ಮನಿಂದ ಅವರು ತುಂಬಿದವರಾದರು. ಯಾವ ಆತ್ಮ ಇದಂದ್ರೆ ಯೇಸು ಸ್ವಾಮಿ ವಾಗ್ದಾನ ಮಾಡಿದ ಆತ್ಮ ಇದು. ಹಲ್ಲೆಲೂಯ. ಇನ್ನ ಸ್ವಲ್ಪ ಹಿಂದೆ ಹೋಗೋಣ. ತಂದೆಯಿಂದ ಕಳಿಸಲ್ಪಟ್ಟ ಆತ್ಮ. ಆಮೆನ್.
ಆದಿ ಕಾಂಡದಲ್ಲಿ ಜಲ ಸಮೂಹಗಳ ಮೇಲೆ ಸಂಚರಿಸುತ್ತಿದ್ದ ಅದೇ ಪವಿತ್ರಾತ್ಮನಾದಂಥ ದೇವರು ಪಂಚಶತ್ಮ ದಿನದಲ್ಲಿ ಈಗ ಅವರು ಒಟ್ಟಾಗಿ ಸೇರಿರುವಾಗ, ಒಟ್ಟಾಗಿ ಅವರೆಲ್ಲರೂ ಕೂಡಿ ಬಂದಿರುವಾಗ ಪವಿತ್ರಾತ್ಮನಿಂದ ಅವರೆಲ್ಲರೂ ತುಂಬಿಸಲ್ಪಟ್ಟರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದ್ರೆ. ಆಮೇನ್. ಇದೇನ್ ಗೊತ್ತಾ, ಇದು ವೆರಿ ಸ್ಪೆಷಲ್ ಪೀಪಲ್ಗೆ ಸ್ಪೆಷಲ್ ಆಗಿರುವಂತ ಗಿಫ್ಟ್ ಇದು. ವಿಶೇಷವಾದ ಜನರಿಗೆ ವಿಶೇಷವಾದಂತ ಉಡುಗೊರೆ. ಎಲ್ಲಿಂದ ಬಂತಿದು? ಯಾಜಕರಿಂದ ಬರಲಿಲ್ಲ, ಪೌಂತ್ಯ ಪಿಲಾತನಿಂದ ಬರಲಿಲ್ಲ, ಹೆರೋದನಿಂದ ಅದು ಬರಲಿಲ್ಲ, ಅವರ ಶಕ್ತಿ ಅವರ ಸಾಮರ್ಥ್ಯದಿಂದ ಅದು ಬರಲಿಲ್ಲ ರೀ. ಯಾರು ಯೇಸುವಿನ ಮಾತಿಗೆ ಕಿವಿ ಕೊಟ್ಟು ಹೋಗಿ ಆ ಮೇಲಂತಸ್ತಿನ ಮನೆಯಲ್ಲಿ ಕಾದುಕೊಂಡಿದ್ರು, ಕಾದುಕೊಳ್ಳುವ ಜನರಿಗೆ ದೇವರು ತುಂಬಿಸುವವನಾಗಿದ್ದಾನೆ. ಆಮೆನ್. ಕಾಯುತ್ತಾ ಇರುವಂತ ಜನರಿಗೆ ದೇವರು ತುಂಬಿಸುವವನಾಗಿದ್ದಾನೆ. ಹಂಗೆ ದೇವರು ಕಳಿಸ್ಲಿಕ್ಕೆ ನಮ್ಮ ದೇವರು ಮನುಷ್ಯನ ರೀತಿಯಾಗಿರುವಂತ ಮನುಷ್ಯ ಸ್ವಭಾವದವನ ಆತನಲ್ಲ. ಆತನ ಬದಲಾಗಿ ದೇವರ ಸನ್ನಿಧಾನದಲ್ಲಿ ಕಾಯುತ್ತಾ ಇರುವ ಜನರಿಗೆ ಒಂದು ದಿನ ಬರ್ತಿದ್ರೆ ಆ ದಿನದಲ್ಲಿ ದೇವರು ಖಂಡಿತವಾಗಿಯೂ ಆತನ ತುಂಬಿಸುವ ದೇವರಾಗಿದ್ದಾನೆ. ಇವರು ಏನು ಕಾಯ್ತಾ ಇದ್ರು ಈ ಶಿಷ್ಯರು, ಅವರು ಎಲ್ಲರೂ ಪವಿತ್ರಾತ್ಮನಿಂದ ಅವರು ತುಂಬಿಸಲ್ಪಟ್ಟರು. ಪ್ರತಿ ಒಬ್ಬೊಬ್ಬರಿಗೆ ವಿಶೇಷವಾದಂತ ವ್ಯಕ್ತಿಗಳಾಗಿದ್ದಾರೆ. ಆ 120 ಜನನು ವಿಶೇಷವಾದಂತ ವ್ಯಕ್ತಿಗಳಾಗಿದ್ದಾರೆ. ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ, ಅರಬಿ ಮಾತಾಡ್ತಾ ಇದ್ದಾರೆ, ಗ್ರೀಕ್ ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅದ್ರ ಒಳಗಡೆ ನಮ್ಮ ಭಾರತದ ಭಾಷೆ ಕೂಡ ಒಬ್ಬ ಮನುಷ್ಯನಿಗೆ ದೇವರು ತುಂಬಿಸಲ್ಪಟ್ಟಿದ್ದಾನೆ. ಅವನೇನ್ ಮಾತಾಡ್ತಾ ಇದ್ದಾನೆ, ಅವ್ರು ಬೇರೆ ಗ್ರೀಕ್ ನಲ್ಲಿ ಕೆಲವರು ಮಾತಾಡ್ತಾ ಇದ್ರೆ, ಇನ್ನು ಕೆಲವರು ಅರಬಿನಲ್ಲಿ ಕೆಲವರು ಮಾತಾಡ್ತಾ ಇದ್ರೆ, ಯಹೂದ್ಯರಲ್ಲಿ ಮಾತಾಡ್ತಾ ಇದ್ರೆ, ಅರಾಮೆಯ ಭಾಷೆದಲ್ಲಿ ಕೆಲವರು ಮಾತಾಡ್ತಾ ಇದ್ರೆ, ಈಗ ಬೇರೆ ಬೇರೆ ಅವರ ಭಾಷೆ ಮಾತಾಡ್ತಾರೆ. ನಾನು ನೆನೆಸ್ತೇನೆ, ತೋಮನು ಕೂಡ ಓಕೆ ಹಿಂದಿ ಮಾತಾಡಿದಾನೆ, ಮಲಯಾಳಂ ಮಾತಾಡಿದಾನೆ, ತಮಿಳ್ ಮಾತಾಡಿದಾನೆ. ಹಲ್ಲೆಲೂಯಾ. ಓಕೆ, ಆಕ್ಚುಲಿ ಹಿಸ್ಟ್ರಿ ಹೇಳ್ತಿದೆ, ಹಿ ಕ್ಯಾಮ್ ಫ್ರಮ್ ದ ಫಸ್ಟ್ ಪಂಜಾಬ್, ಗೊಂಡೋಫರ್ ರಾಜ್ಯಕ್ಕೆ ಬರೋದು. ಆತನು ಬಾರ್ತಲೋಮಯ ಇಬ್ಬರು ಬರ್ತಾರ. ಅವರು ಬಾರ್ತಲೋಮಯ ಆತನು ರಷ್ಯಾಗೆ ಹೋಗ್ತಾನೆ. ಓಕೆ, ಈಗ ಒಂದು ವಾರ ಆಗ್ತಾ ಇದಲ್ಲ, ರಷ್ಯಾ ಅಂಡ್ ಉಕ್ರೇನ್ಗೆ ಹೋಗ್ತಾನೆ. ಓಕೆ, ತೋಮ ಸೌತ್ ಸೈಡ್ ಬರ್ತಾನೆ, ಪೂರಾ ಸೌತ್ ಇಂಡಿಯಾಗೆ ಬರ್ತಾನೆ. ತೋಮನು ಕೂಡ ನಮ್ಮ ಭಾರತದ ಭಾಷೆ ಮಾತನಾಡಿದ್ದಾನೆ. ಇಡೀ ಪ್ರಪಂಚಕ್ಕೆ 120 ಜನರು ಇಡೀ ಪ್ರಪಂಚವನ್ನ ಅಲ್ಲೋಲ ಕಲ್ಲೋಲ ಮಾಡಿ ಪ್ರಪಂಚವನ್ನ ತಲೆ ಕೆಳಗೆ ಮಾಡುವುದಕ್ಕೋಸ್ಕರ ಅವತ್ತು ಪವಿತ್ರಾತ್ಮನಿಂದ ಮುದ್ರಿತರಾಗಿ ಪ್ರತಿಷ್ಠಿತರಾಗಿ, ಎಸ್ ವಿ ಆರ್ ರೆಡಿ. ಆಮೆನ್. ಪವಿತ್ರಾತ್ಮನಿಂದ ಅವ್ರು ತುಂಬಿಸಲ್ಪಡ್ಬೇಕಾದ್ರೆ ಎಸ್ ನಾವು ಸಿದ್ಧರಿದ್ದೇವೆ. ಇಡೀ ಪ್ರಪಂಚವನ್ನ ನಾವು ಈಗ ಸಂಧಿಸ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಭೆ ಇವತ್ತು ಇಲ್ಲಿ ತನಕ ಬಂದ ಜೀವಂತವಾಗಿದೆ ಅಂದ್ರೆ ಅವತ್ತು ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ ಕಾರಣ ಆಗಿದೆ. ಅವು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಾದ್ರೆ ಅವರು ಯೇಸು ಸ್ವಾಮಿ ಯಾವ ಬೆತ್ಪೆಗೆ ಬೆಟ್ಟದಲ್ಲಿ ಅಥವಾ ಎಣ್ಣೆ ಮರಗಳ ಗುಡ್ಡದ ಮೇಲೆ ಹೇಳಿದ್ನ, ನೀವು ಹೋಗಿ ಕಾತ್ಕೊಂಡಿರ್ರಿ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಹೇಳ್ರಿ, ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಗಲಿಲಾಯದಲ್ಲಿಯೂ ಲೋಕದ ಕಟ್ಟ ಕಡೆವರೆಗೆ ನನಗೆ ಸಾಕ್ಷಿಗಳಾಗಿರ್ತೀರಿ, ಹೋಗ್ರಿ ಕಾದುಕೊಂಡಿರ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಅವ್ರು ಏನ್ ಮಾಡಿದ್ರು ಗೊತ್ತಾ, ಸೀದಾ ಬಂದ್ರು. ಅವರು ನಾನು ನೆನೆಸ್ತೇನೆ, ಅದರಲ್ಲಿ ಎಷ್ಟು ಜನ ಬಂದ್ರೋ ಗೊತ್ತಿಲ್ಲ ನನಗೆ. ಆ ಮೇಲಂತಸ್ತಿನ ಮನೆ ನನಗೆ ಅವತ್ತು ಹೇಳಿದ್ರೆ ಫುಲ್ ಆಯ್ತು. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, 5 ದಿನ ಆಯ್ತು, 6 ದಿನ ಆಯ್ತು, 10 ದಿವಸ ಆಯ್ತು, 20 ದಿವಸ ಆಯ್ತು, 30 ದಿವಸ ಆಯ್ತು, 40 ದಿವಸ ಆಯ್ತು. ಸ್ಲೋ ಆಗಿ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಣ್ಣೆ ಮರಳ ಗುಡ್ಡದ ಮೇಲೆ ಇದ್ದಿದ್ದು 500 ಜನ, 500ಕ್ಕಿಂತ ಹೆಚ್ಚು ಜನ. ಬಟ್ ಆದ್ರೆ ಆ ಮನೆಯಲ್ಲಿ ಅವರು ಪವಿತ್ರಾತ್ಮನಿಗೋಸ್ಕರ ಕಾಯ್ತಾ ಇದ್ದವರು ಸ್ಲೋ ಆಗಿ ಜನರೆಲ್ಲರೂ ಕೆಲವರು ಹೋದ್ರಿ. ಯಾರಲ್ಲಿ ಉಳ್ಕೊಂಡ್ರು ಗೊತ್ತಾ? ಯಾರು ಉಳ್ಕೊಂಡ್ರು ಗೊತ್ತಾ? ಎಲ್ಲರ ಕಿವಿಗಿಟ್ಟು ಕೇಳಿಸ್ಕೊಡ್ರಿ. ಅಲ್ಲಿ ಉಳ್ಕೊಂಡಾರ ಯಾರಂದ್ರೆ ದೇವರಿಗೆ ನಂಬಿಗಸ್ತರಾದಂತ ಜನರು. ಆಮೇಲೆ ಹೇಳ್ರಿ ಅನ್ಸಾರೆ, ದೇವರಿಗೆ ನಂಬಿಗಸ್ತರಾದಂತ ಜನರು ಅವತ್ತು ಉಳ್ಕೊಂಡರು. ದೇವರಿಗೆ ನಂಬಿಗಸ್ತರಾಗಿ ಇಡೀ ಪ್ರಪಂಚಕ್ಕೆ ಸುವಾರ್ತೆಯನ್ನು ಕೊಂಡೊಯ್ಯುವಂತ ಜನರು ಅವತ್ತಲ್ಲಿ ಉಳ್ಕೊಂಡ್ರು. ಯಾರು ಇನ್ನ 40 ದಿವಸ ಆಯ್ತು, 45 ಆಯ್ತು, 50ನೇ ದಿನ ಬರ್ಬೇಕಾದ್ರೆ ಅವರ ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಯೇಸು ಸ್ವಾಮಿ ವಾಗ್ದಾನ ಮಾಡಿದ ಹಾಗೆ ಪವಿತ್ರಾತ್ಮನಾದಂಥ ದೇವರು ಆತನು ಆಕಾಶದಿಂದ ದೊಡ್ಡ ಬಿರುಗಾಳಿ ಎಂಬ ಶಬ್ದದೊಡನೆ ಅವರೆಲ್ಲರನ್ನ ಅವರು ತುಂಬಿಸಲ್ಪಟ್ಟರು. ವಾಕ್ಯ ಹೇಳ್ತಿದ್ ನೋಡ್ರಿ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ಎಂಬುದಾಗಿದೆ ವಾಕ್ಯ ಹೇಳ್ತಿದೆ. ಆಮೆನ್, ಆಮೆನ್. ಈಗ ಪವಿತ್ರಾತ್ಮ ಭರಿತರಾಗಿದ್ದ ತಕ್ಷಣ ಈಗ ಎಲ್ಲರೂ ಸ್ಪೆಷಲ್ ಆಗಿ ಕಾಣ್ತಾ ಇದ್ದಾರೆ. ಇವಾಗ ಅಲ್ಲಿ ತನಕ ಸಾಮಾನ್ಯವಾಗಿದ್ದಂಥ ಜನರು ಈ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ಪ್ರತಿಯೊಬ್ಬೊಬ್ರು ಜವಾಬ್ದಾರಿ ಉಳ್ಳಂತ ಮನುಷ್ಯರಾದ್ರೆ ಈಗ ಅವರು.
ಹಲ್ಲೆಲೂಯ. ಇಡೀ ಪ್ರಪಂಚವನ್ನ ಅಲ್ಲೋಲ ಕಲ್ಲೋಲ ಮಾಡುವಂತ ಒಂದು ವಿಶೇಷವಾದಂತ ವ್ಯಕ್ತಿಗಳಾಗಿ ರೂಪಿಸಲ್ಪಟ್ಟರು, ರೂಪಾಂತರಗೊಂಡಂತ ಈ ಜನರು ಈಗ ಅವ್ರು ಸುಮ್ಮನೆ ಇರಲಿಲ್ಲ ರೀ. ಈಗ ತಮ್ಮ ಪ್ರಾಣವನ್ನೇ ಯೇಸು ಸ್ವಾಮಿ ಕೊಳ್ಳಲಿಕ್ಕಾಗಿ ಸಿದ್ಧರಾದರು. ಅವರು ತಮ್ಮ ಜೀವವನ್ನ, ಇಡೀ ತಮ್ಮ ಸರ್ವಸ್ವವನ್ನೇ ಯೇಸುವಿಗೋಸ್ಕರ ಕೊಡೋದಕ್ಕಾಗಿ ಅವರು ಸಿದ್ಧರಾದರು. ಇಡೀ ತಮ್ಮ ಜೀವಮಾನ ಪೂರ್ತಿ ಯೇಸುವನ್ನ ಹಿಂಬಾಲಿಸುವುದಕ್ಕಾಗಿ ಅವರು ಸಿದ್ಧರಾದರು. ಈಗ ಅವರು ಯೇಸು ಸ್ವಾಮಿ ನಿಮಿತ್ತವಾಗಿ ಎಲ್ಲಿಗೆ ಬೇಕಾದ್ರೂ ಹೋಗ್ಲಿಕ್ಕೆ ರೆಡಿ ಆದ್ರು, ಯಾವ ಸ್ಥಳಕ್ಕೆ ಹೋಗ್ಲಿಕ್ಕೆ ಬೇಕಾದ್ರೂ ಸಿದ್ಧರಾದ್ರು, ಎಂತ ಕಷ್ಟಗಳನ್ನು ಎದುರಿಸ್ಲಿಕ್ಕೆ ಅವರು ಸಿದ್ಧರಾದ್ರು, ಎಂತ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಸಿದ್ಧರಾದ್ರು, ಎಂತ ಜನರನ್ನು ಅವರು ಸಂಧಿಸ್ಲಿಕ್ಕೆ ಸಿದ್ಧರಾದ್ರು. ಊಟ ಐತೋ ಊಟ ಇಲ್ವೋ, ಹಣ ಐತೋ ಹಣ ಇಲ್ವೋ, ಬಟ್ಟೆ ಇದೆಯೋ ಬಟ್ಟೆ ಇಲ್ವೋ, ಅನುಕೂಲಕರವಾದ ಸ್ಥಿತಿ ಇದೆಯೋ ಅನಾನುಕೂಲಕರವಾದ ಸ್ಥಿತಿ ಇದೆಯೋ, ಯಾವುದನ್ನೂ ಲೆಕ್ಕಿಸದೆ ಈಗ ತಮ್ಮನ್ನು ತಾವು ಸಂಪೂರ್ಣವಾಗಿ ಪವಿತ್ರಾತ್ಮನಿಗೆ ಅವರು ಒಪ್ಪಿಸಿಕೊಟ್ಟಿದ್ದರಿಂದ ಈಗ ಆತ್ಮನ ಹೇಗೆ ನಡೆಸ್ತಾನೋ ಆತ್ಮನನ್ನು ಹಿಂಬಾಲಿಸಿಕೊಂಡು ಹೋಗ್ಲಿಕ್ಕೆ ಅವರು ಸಿದ್ಧರಾದ್ರು. ಹೋದ್ರು ಕೂಡ ಅವರು ಅವತ್ತು ಅವ್ರು ತುಂಬಿಸಲ್ಪಟ್ಟ ಅವ್ರ ಪ್ರಪಂಚಕ್ಕೆ ಹೋದರಿಂದ ನಾನು ನೀನು ಇವತ್ತು ಈ ಸಭೆ ಒಳಗಡೆ ಇದ್ದೇವ್ರೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾನು ಮತ್ತು ನೀವು ಈ ಸಭೆಯಲ್ಲಿ ಇರುವ ಕಾರಣ ಅವರು ಕಳಿಸಲ್ಪಟ್ಟಿದ್ದಕ್ಕಾಗಿ. ಅವರು ಕರೆಯಲ್ಪಟ್ಟರು, ತುಂಬಿಸಲ್ಪಟ್ಟರು, ಕಳಿಸಲ್ಪಟ್ಟರು. ಆಮೇನ್. ಅವ್ರು ಕಳಿಸಲ್ಪಟ್ಟಿದ್ದಕ್ಕೆ ಇವತ್ತು ನಾವು ಒಳಗೆ ಬಂದಿದ್ದೇವ್ರಿ. ಪ್ರೈಸ್ ದಿ ಲಾರ್ಡ್. ಈಗ ಸುಮ್ಮನೆ ಇರಲಿಲ್ಲ. ಇವಾಗ ಅಪೊಸ್ತಲನಾದ ಪೇತ್ರನು ಈಗ ಆತನು ಎದ್ದು ಹೊರಗಡೆ ಬಂದು ಯೆರೂಸಲೇಮಿನ ಜನರನ್ನ ಆತನು ನೋಡ್ತಾ ಇದ್ದಾನೆ. ಅಲ್ಲಿದ್ದಂಥ ಜನರನ್ನ ನೋಡಿ ಆತನು ಹೇಳ್ತಿದ್ದಾನೆ, ಪೇತ್ರನ ಹೇಳ್ತಿದ್ದಾನೆ, 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಈಗ ಆತನು ಹೆಂಗ್ ಮಾತಾಡ್ತಾ ಇದ್ದಾನೆ, ಯೇಸು ಸ್ವಾಮಿ ನಿನಗೋಸ್ಕರ ನಾನು ಪ್ರಾಣವನ್ನೇ ಕೊಡ್ತೀನಿ ಎಂಬುದಾಗಿ ಹೇಳ್ದ ಅಂತನು. ಓಕೆ, ಹನ್ನ ಮತ್ತು ಕಾಯಫರ ಮನೆಯಲ್ಲಿ ಬರಬೇಕಾದ್ರೆ ಯೇಸು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ 3 ಸತಿ ಅಲ್ಲಗಳೆದಂತ ಅದೇ ಪೇತ್ರನು ಈಗ ಆ 11 ಮಂದಿ ಅಪೊಸ್ತಲರ ಸಂಗಡ ಎದ್ದು ನಿಂತುಕೊಂಡವನಾಗಿ ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡ್ರಿ. ಅವತ್ತು ಬಂದಂತ ಜನರು ಹೇಳ್ತಿದ್ದಾರೆ, ಏನು ಮಧ್ಯಾಹ್ನಕ್ಕೆ ಇವರೆಲ್ಲ ಕುಡಿದು ಬಿಟ್ಟಾರಲ್ಲ, ಕುಡಿದು ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಜನರು ಮಾತಾಡ್ತಾ ಇರ್ಬೇಕಾದ್ರೆ ಆ ಸೌಂಡ್ ಕೇಳ್ದಂತವನು ಎದ್ದು ನಿಂತ್ಕೊಂಡು, ಅರೇ ಸರ್, ನಾವ್ ಯಾರು ಕುಡ್ದಿಲ್ಲ, ಓಕೆ, ನಮ್ಗೆ ಯಾರು ತಲೆ ಕೆಟ್ಟಿಲ್ಲ, ನಮ್ಗೇನು ಹುಚ್ಚಿಡ್ದಿಲ್ಲ ನಮಗೆ. ಈಗ ನಾನು ಹೇಳುವುದನ್ನ ನೀವು ಕೇಳ್ರಿ. ಈ ಸಂಗತಿ ಏನಂತ ನಿಮ್ಗೆ ಗೊತ್ತಾಗ್ಬೇಕಾ? ಕೇಳಿಸ್ಕೊಳ್ರಿ. ಆಮೇನ್. ಯಾವ ಯೋವೇಲನು ಪ್ರವಾದಿಸಿದನೋ ಅಂತ್ಯ ದಿನಮಾನಗಳಲ್ಲಿ ನಮ್ಮ ಎಲ್ಲರ ಮೇಲೆ ಪವಿತ್ರಾತ್ಮನನ್ನು ಸುರಿಸ್ತೀನಿ ಎಂಬುದಾಗಿ ಯೋವೇಲನು ಬರೆದ ಪ್ರವಾದನೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ನೋ ಆ ವಾಕ್ಯವು ನೆರವೇರಿದೆ. ನಾವೆಲ್ಲರೂ ಪವಿತ್ರಾತ್ಮನಿಂದ ನಾವು ತುಂಬಿಸಲ್ಪಟ್ಟಿದ್ದೇವೆ. ಅವ್ರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ಇನ್ನೊಂದು ಉದ್ದೇಶ ಏನಾಗಿತ್ತಂದ್ರೆ, ಓಕೆ, ಅವರು ಯೇಸುವನ್ನ ಅವರು ಪ್ರಚುರಪಡಿಸುವವರಾಗಿರ್ಬೇಕಾಗಿತ್ತು, ಯೇಸುವನ್ನ ತೋರಿಸ್ಕೋಬೇಕಾಗಿತ್ತು. ಅವ್ರು ಎದ್ದು ನಿಂತ್ಕೊಂಡು ಅಪೊಸ್ತಲರು ಯಾರು ತುಂಬಿಸಲ್ಪಟ್ಟಿದ್ರೋ ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು. ಈಗ ಹೇಳ್ತಿದ್ದಾರೆ, ನೀವು ರೋಮನ್ಸ್ ಅಂದ್ರೆ ಅನ್ಯ ಜನರು, ಓಕೆ, 2:23-24 ವಾಕ್ಯ ಹೀಗೆ ಹೇಳ್ತಿದೆ, ಹೋದ್ರೆ ಅದೇನ್ ಹೇಳ್ತಿದೆ, ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ಶಿಲುಬೆಗೆ ಹಾಕಿಸಿ ನೀವು ಕೊಂದಿರಿ. ಆತನನ್ನು ಕೇಳ್ತೇನೆ ನೋಡ್ರಿ, ಆತನ ಶಿಲ್ಬೆಗೆ ಹಾಕ್ಸ್ಬಿಟ್ರಿ. ನೀವು ಶಿಲ್ಬೆಗೆ ಹಾಕಿ ಆತನ ಪಾಪ ತನ್ನ ಪ್ರಾಣವನ್ನೇ ಆತನ ಸಮರ್ಪಿಸ್ಬಿಟ್ಟ. ಶಿಲ್ಬೆಗೆ ಹಾಕಿಸಿ ನೀವು ಕೊಂದು ಬಿಟ್ರಿ ಆತನನ್ನ. ಆದ್ರೆ ದೇವರು ಮರಣ ವೇದನೆಗಳಿಂದ ಆತನನ್ನ ಬಿಡಿಸಿ ಎಬ್ಬಿಸಿದನು. ವಾಹ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಎಬ್ಬಿಸಿದನ. ಆಮೇನ್. ವಾಕ್ಯ ಹೇಳ್ತಿದೆ, ಯಾಕೆಂದರೆ ನೋಡ್ರಲ್ಲಿ ವೇಟ್ ಅಲ್ಲಿ ಹೇಳ್ತಿದೆ, ಮರಣ ವೇದನೆಗಳಿಂದ ಬಿಡಿಸಿ. ಯಾವ ಮರಣವು ಯೇಸುವನ್ನು ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣ ವೇದನೆಯನ್ನ ಅನುಭವಿಸಿದನಂದ್ರೆ, ದೇವ್ರ ಸಭೆಯ ಕೇಳಿಸ್ಕೊಳ್ರಿ, ಆ ವೇದನೆ ಬೇರೆ, ಯೇಸುವಿನ ವೇದನೆ ಅಲ್ಲ, ಅದು ನನ್ನ ವೇದನೆ, ಅದು ನಿಮ್ಮ ವೇದನೆ. ನಮ್ಮೆಲ್ಲರ ಮರಣ ವೇದನೆಯನ್ನ ಆತನ ಅನುಭವಿಸಿದನು. ಆತನ ಶಿಲುಬೆ ಮೇಲೆ ಅದನ್ನು ಅನುಭವಿಸಿ ಒಂದೇ ಸಾರಿ ನಮ್ಮ ಮರಣ ವೇದನೆಯನ್ನ ಗೆದ್ದು ಒಂದೇ ಸಾರಿ ಒನ್ಸ್ ಫಾರ್ ಆಲ್ ಆತನು ಸಮಾಧಿಯಿಂದ ಆತನು ಎದ್ದು ಹೊರಗೆ ಬಂದಿದ್ದಾನ್ರಿ. ಹಲ್ಲೆಲೂಯಾ.
ನಾವು ದೇವರಿಗೆ ದಿನಾಲು ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಸ್ವಾಮಿ, ನನ್ನ ವೇದನೆ ನೀನು ಅನುಭವಿಸಿ, ನನ್ನ ಮರಣ ವೇದನೆಯಿಂದ ನನ್ನನ್ನು ಇವತ್ತು ಬಿಡಿಸಿ ನನ್ನನ್ನು ನೀನು ಪುನರುತ್ಥಾನಗೊಳಿಸಿದೆ ಎಂಬುದಾಗಿ. ಆಮೆನ್. ದೇವರ ಸಭೆಯೇ, ದೇವರ ಆತ್ಮನಿಂದ ತುಂಬಿಸಲ್ಪಡುವ ಯಾವ ಜನರಂದ್ರೆ ಯಾರು ಪುನರುತ್ಥಾನದಲ್ಲಿ ಸೇರ್ತಾರೋ ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರ್ತಾರೆ. ಯಾರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರ್ತಾರೋ ಅವ್ರ ಮರಣ ವೇದನೆಯಿಂದ ಅವರು ತಪ್ಪಿಸಿಕೊಂಡವರಾಗಿ ಯೇಸುವಿನ ಸಾಕ್ಷಿ ಮಕ್ಕಳಾಗಿ ತಮ್ಮ ಜೀವ ಇರೋ ತನಕ ಅವರು ಜೀವಿಸ್ತಾರೆ. ಹಲ್ಲೆಲೂಯ, ಆಮೆನ್. ಆಮೇಲೆ ಮುಂದೆ ಹೇಳ್ತಿದೆ, ಯಾಕಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಮರಣವು ಆತನ ಹಿಡಿಯುವುದು ಅಸಾಧ್ಯವಾಗಿತ್ತು. ಮರಣವು ಯೇಸುವನ್ನು ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಹಲ್ಲೆಲೂಯ. ಆತನಿಗೆ ಯಾರು ಕೊಲ್ಲಿಲ್ಲ, ಬಟ್ ಹೇಳ್ತಿದೆ ಅನ್ಯ ಜನರ ಕೈಯಿಂದ ಆತನ ಕೊಂದರೆ ಎಂಬುದಾಗಿ. ನೋ, ಅದನ್ನು ಶಿಲ್ಬೆಗೆ ಹಾಕಿ ಕೊಂದರೆ ಎಂಬುದಾಗಿ ಲೋಕದ ದೃಷ್ಟಿಯಲ್ಲಿ. ಬಟ್ ಆದ್ರೆ ಪ್ರವಾದನಾತ್ಮಕವಾಗಿ ನೋಡ್ಬೇಕಾದ್ರೆ ಆತನು ತನ್ನ ಪ್ರಾಣವನ್ನು ತಾನೇ ಒಪ್ಪಿಸಿಕೊಟ್ಟನು. ಯಜ್ಞದ ಕುರಿಯಾಗಿ ತನ್ನನ್ನು ತಾನೇ ಆತನು ಒಪ್ಪಿಸಿಕೊಟ್ಟಿದ್ದರಿಂದ ಇವತ್ತು ಪ್ರಪಂಚಕ್ಕೆ ವಿಮೋಚನೆ ಉಂಟಾಗಿದೆ, ಜನಾಂಗಗಳಿಗೆ ವಿಮೋಚನೆ ಉಂಟಾಗಿದೆ. ಆತನು ನಂಬುವ ಪ್ರತಿಯೊಬ್ಬ ಮನುಷ್ಯರಿಗೂ ದೇವರು ವಿಮೋಚನೆಯನ್ನು ಅನುಗ್ರಹಿಸಿ ಹಂಗಿಸದೆ ಪ್ರತಿಯೊಬ್ಬೊಬ್ಬರಿಗೂ ತನ್ನ ಆತ್ಮನಿಂದ ಇವತ್ತಿಗೂ ಸಹ ಆತ್ಮನ ಅಭಿಷೇಕದಿಂದ ತನ್ನ ತುಂಬಿಸುವನಾಗಿದ್ದಾನ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ದಿನಾಲು ಪ್ರಾರ್ಥಿಸಬೇಕಾಗಿದೆ. ಆ ಆತ್ಮನು ಸತ್ಯದ ಆತ್ಮವಾಗಿದ್ದಾನೆ. ಆ ಆತ್ಮನು ಯೇಸುವನ್ನ ರುಜುವಾತು ಪಡಿಸುವಂತ ಆತ್ಮನಾಗಿದ್ದಾನೆ. ಆತನು ಇನ್ನೂ ಮುಂದಾಗಿ ಹೋಗಿ ಪೇತ್ರನ ಹೇಳ್ತಿದ್ದಾನೆ, ಹೊರಗಿನ ಎಲ್ಲ ಯೆರೂಸಲೇಮಿನ ಜನರನ್ನು ನೋಡಿ ಆತನು ಹೇಳ್ತಾ ಇದ್ದಾನೆ, ಈ ಯೇಸುವನ್ನೇ ದೇವರು ಏನ್ ಮಾಡಿದನು? ಎಬ್ಬಿಸಿದ್ದಾನೆ. ಇದಕ್ಕೆ ನಾವೆಲ್ಲರೂ ಯಾರಾಗಿದ್ದೇವೆ? ವಿ ಆರ್ ದ ವಿಟ್ನೆಸ್. ನಾವು ಸಾಕ್ಷಿಯಾಗಿದ್ದೇವೆ. ಯೇಸುವಿನ ಸಂಗಡ ನಾವು ನಡೆದಿದ್ದೇವೆ. ಯೇಸುವಿನ ಅದ್ಭುತವನ್ನು ನಾವು ನೋಡಿದ್ದೇವೆ. ಯೇಸುವಿನ ಮಹತ್ ಕಾರ್ಯಗಳನ್ನ ನಾವು ನೋಡಿದ್ದೇವೆ. ಯೇಸುವಿನ ವಾಕ್ಯೋಪದೇಶ ನಾವು ಕೇಳಿದ್ದೇವೆ. ಆತನೇ ನಿಜ ದೇವಕುಮಾರನೆಂಬುದಾಗಿ ಒಪ್ಪಿಕೊಂಡಿದ್ದೇವೆ. ನಮ್ಮೆಲ್ಲರಿಗೋಸ್ಕರ ಆತನ ಶ್ರಮೆಯನ್ನು ಅನುಭವಿಸಿದ ನಾವು ಕಣ್ಣಾರೆ ನೋಡಿದ್ದೇವೆ. ಆತನ ಮರಣ ಹೊಂದಿದ್ದ ನಾವು ನೋಡಿದ್ದೇವೆ. ಆ ಶಿಲುಬೆ ಮೇಲೆ ಆತನು ನೋಡಿದ ಸಪ್ತ ಸ್ವರಗಳು, ಆ 7 ಮಾತು ನಾವು ಕೇಳಿಸಿಕೊಂಡಿದ್ದೇವೆ. ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದ್ದೇವೆ. 3ನೇ ದಿನದಲ್ಲಿ ಅಲೋ ಪೇತ್ರನ ಹೇಳ್ತಾರೆ, ನಾನೇ ಎದ್ದು ಓಡೋಗಿ. ಕೆಲವು ಸ್ತ್ರೀಯರು ಬಂದು ಹೇಳಿದ್ರು, ನನಗೆ ನಂಬಲಿಕ್ಕೆ ಆಗ್ಲಿಲ್ಲ, ರಿಯಲಿ ಆತನ ಎದ್ದಿದ್ದಾನೋ ಅಥವಾ ಆ ದೇವದೂತರು ಹೇಳಿದ ಸುಳ್ಳೋ ಎಂಬುದಾಗಿ ನೋಡೋದಕ್ಕೋಸ್ಕರ ನಾನೇ ಓಡೋಗಿ ಏನ್ ನೋಡಿದೆ? ನಾನು ಖಾಲಿ ಸಮಾಧಿಯನ್ನು ನಾನು ನೋಡಿದೆ. ಬಟ್ಟೆ ಅಲ್ಲೇ ಇತ್ತು. ಆತನ ಕೈಪಾಡ ಮಡಚಿ ಒಂದ್ ಸೈಡಲ್ಲಿ ಇಟ್ಟಿತ್ತು. ಅದ ಅರ್ಥ ಏನ್ ಸೂಚಿಸ್ತಾ ಇತ್ತು? ಯೇಸು ತಿರುಗಿ ಆತನು ನಮ್ಮನ್ನ ಕಾಣ್ತಾನೆ ಎಂಬುದಾಗಿ ಸೂಚಿಸಲ್ಪಡ್ತಾ ಇತ್ತು. ನಾನು ನೋಡಿದ್ದೇವೆ. ಅವರೆಲ್ಲರೂ ಸಾಕ್ಷಿ ಕೊಟ್ಟಿದ್ದಾರೆ, ನಾವು ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯ. ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ರೀ. ಈ ಘಟನೆ ನಡೆದ ಆಲ್ಮೋಸ್ಟ್ 2025 years, 2025 ವರ್ಷಗಳು ಗತಿಸ್ತಾ ಇದೆ. ನಾವ್ಯಾರು ಯೇಸುವನ್ನ ಕಣ್ಣಾರೆ ನೋಡ್ಲಿಲ್ಲ. ನಾವ್ಯಾರು ಯೇಸುವನ್ನ ಆತನ ಜೊತೆಲಿ ನಡೀಲಿಲ್ಲ. ಆತನ ಸಂಗಡ ಊಟ ಮಾಡಲಿಲ್ಲ. ಆತನ ವಾಕ್ಯ ಕೇಳಲಿಲ್ಲ. ಏನೂ ಕಾಣದೇ ಇರುವಂತ ಅಂತ್ಯ ಕಾಲಕ್ಕೆ ಬಂದಿರುವಂತ ನಾವು ಕೇವಲ ಈ ಸತ್ಯವೇದದ ಮೇಲೆ ಬರೆಯಲ್ಪಟ್ಟ ವಾಕ್ಯವು ಸತ್ಯವೆಂಬುದಾಗಿ ನಂಬಿ, ಈ ವಾಕ್ಯ ಸತ್ಯ ಎಂಬುದಾಗಿ ನಂಬಿ ಇದ್ರ ಮೇಲೆ ನಮ್ಮ ನಂಬಿಕೆಯನ್ನು ಇಡುವುದು ಮಾತ್ರವಲ್ಲದೆ ಇದರ ಮೇಲೆ ನಮ್ಮ ಜೀವಿತಗಳನ್ನು ಸಮರ್ಪಿಸುವುದು ಅಷ್ಟೇ ಅಲ್ಲದೆ, ಈ ವಾಕ್ಯವನ್ನ ಇದು ನನಗಾಗಿ ಬರೆಯಲ್ಪಟ್ಟಿದೆ, ಈ ವಾಕ್ಯವು ಸತ್ಯವಾಗಿದೆ, ಸತ್ಯವಾಗಿರುವ ಆತನು ಯೇಸುವಾಗಿದ್ದಾನೆ, ಆ ಯೇಸು ನನಗಾಗಿ ಸತ್ತನು, ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಆತನು ಎದ್ದು ಬಂದಿದ್ದಾನೆ ಎಂಬುದಾಗಿ ನಮ್ಮ ಜೀವಿತವನ್ನೇ ಸಮರ್ಪಿಸಿಕೊಂಡು ಇವತ್ತು ನಾವು ಸಾಕ್ಷಿಗಳಾಗಿದ್ದೇವೆ ಎಂಬುದಕ್ಕಾಗಿ ನಿಮ್ಮಲ್ಲಿ ಎಷ್ಟು ಜನರ ಕೈ ಎತ್ತಿ ಹೇಳ್ತೀರಾ, ಹೌದು ನಾವು ಸಾಕ್ಷಿ ಆಗಿದೆ ಎಂಬುದಾಗಿ? ಆಮೆನ್. ಇವತ್ತು ಪರಲೋಕ ನೋಡ್ತಾ ಇದ್ದಾರೆ ನಿಮ್ಮ ಕೈಗಳನ್ನ. ಪರಲೋಕದ ದೇವರು ನೋಡ್ತಾರೆ. ನಿಜವಾಗಿಯೂ ನಾವು ಕೈ ಎತ್ತಿ ಹೌದು ನಾವು ಸಾಕ್ಷಿ ಆಗಿದ್ದೇವೆ ಎಂಬುದಾಗಿ ಹೇಳಿದ್ರೆ, ಹಲ್ಲೆಲೂಯ. ಈ ಮಾತು ಒಂದ್ಸರಿ ಹೇಳಿದ್ರೆ ನನ್ನ ಕೈ ಎತ್ತಿ ನಾವು ಸಾಕ್ಷಿ ಆಗಿದ್ದೇವೆ. ಈ ಮಾತು ಯೇಸು ಸ್ವಾಮಿ ಹೃದಯಕ್ಕೆ ತಡ್ತದೆ. ಯೇಸು ಸ್ವಾಮಿ ಮನಸ್ಸಿಗಲ್ಲ, ಯೇಸು ಸ್ವಾಮಿ ಕಿವಿಗಲ್ಲ, ಯೇಸು ಸ್ವಾಮಿ ಹೃದಯಕ್ಕೆ ತಡ್ತದೆ. ದೇವ್ರು ನಮ್ಮ ವಿಷಯದಲ್ಲಿ ಎಷ್ಟು ಸಂತೋಷ ಪಡ್ತಾನೆ, ಎಷ್ಟು ಸಂತೋಷ ಪಡ್ತಾನೆ. ಹೌದು ನಾವು ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ. ನಾವು ಸಾಕ್ಷಿ ಆಗಿದ್ದೇವೆ ಎಂಬುದಾಗಿ ಹೇಳಲಿಕ್ಕೆ ಒಂದು ಗಟ್ಸ್ ಬೇಕ್ರಿ, ಒಂದು ದಮ್ ಬೇಕು.
ದೇವ್ರಿಗೆ ಸ್ತೋತ್ರ. ನೀವು ಸಾಕ್ಷಿ ಹೇಳೋ ಸಮಯ ಬಂತಂದ್ರೆ ಧೈರ್ಯವಾಗಿ ಹೇಳ್ರಿ, ಹೌದು ನಾನು ಯೇಸುವಿನ ಮಗ ಆಗಿದ್ದೇನೆ ಎಂಬುದಾಗಿ. ಧೈರ್ಯವಾಗಿ ಹೇಳ್ರಿ, ಯೇಸುವಿನ ಮಗಳಾಗಿದ್ದೇನೆ ಎಂಬುದಾಗಿ. ಆಮೇನ್. ಅವ್ರು ಏನ್ ಅನ್ಕೊಳ್ತಾರೋ ಚಿಂತೆ ಮಾಡ್ಬೇಡ್ರಿ. ಒಂದು ವೇಳೆ ನಿಮ್ಮ ಸಾಕ್ಷಿ ಅವರಿಗೆ ಸುವಾರ್ತೆ ಆದೀತು, ಒಂದು ವೇಳೆ ನಿಮ್ಮ ಸಾಕ್ಷಿ ನ್ಯಾಯ ತೀರ್ಪಿನ ದಿನದಲ್ಲಿ ಅವ್ರಿಗೆ ನ್ಯಾಯ ತೀರಿಸಲಿಕ್ಕೆ ಒಂದು ಮಾತು ಸಾಕು. ದೇವರ ಸಿಂಹಾಸನದ ಮುಂದೆ ಅವ್ರು ನಿಂತ್ಕೊಳ್ಬೇಕಾದ್ರೆ ನ್ಯಾಯ ತೀರ್ಪಿನ ದಿನದಲ್ಲಿ ಆ ಮಗನ ಸಾಕ್ಷಿ ಜೀವಿತದಿಂದ ಕಣ್ಣಿಗೆ ಕಾಣಲಿಲ್ವೋ ಎಂಬುದಾಗಿ ದೇವರು ಒಂದು ವೇಳೆ ಅವರಿಗೆ ಆ ಮಾತಿನಿಂದ ನ್ಯಾಯ ತೀರಿಸಾನು. ಸಾಕ್ಷಿ ಹೇಳುವ ಸಮಯ ಬಂತಂದ್ರೆ ಧೈರ್ಯವಾಗಿ ಹೇಳ್ರಿ ಸಾಕ್ಷಿನ. ಆಮೇನ್, ಆಮೇನ್. ಯಾರಿಗೂ ಹೆದರಬೇಡ್ರಿ. ನೀವು ಎಂತ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಳ್ಬೇಕಾದ್ರು, ಜಡ್ಜ್ ಮುಂದೆ ಹೋಗಿ ನಿಂತ್ಕೊಳ್ಬೇಕಾದ್ರೂ ಡೋಂಟ್ ವರಿ. ಇದಕ್ಕೋಸ್ಕರ ಈ ಅಪೋಸ್ತಲರು ಅಲ್ಲಿ ವಾಕ್ಯ ಕೇಳ್ತಿದ್ದಂಥ ಜನರು ಎಲ್ಲರೂ ಕೂಡ ಏನಾದರೂ ಗೊತ್ತು, ತಮ್ಮ ಜೀವಿತವನ್ನ ಮಾರ್ಪಡಿಸಿ ದೇವರಿಗೆ ಒಪ್ಪಿಸಿ ಕೊಟ್ಟಂತ ಜನರಾಗಿದ್ದಾರೆ. ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಮುಂದೆ ಆತನ ಪೇತ್ರನ ಹೇಳ್ತಾನೆ, ಆತನು ದೇವರ ಬಲಗೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನ ತಂದೆಯಿಂದ ಆತನ ಹೊಂದಿದ್ದಾನೆ. ಆಮೆನ್. ಈಗ ಆತನ ಆತ್ಮನ ನಮಗೂ ಕೂಡ ಆತನ ಏನ್ ಮಾಡಿದ್ದಾನೆ, ಕಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಪೇತ್ರ ಇನ್ನೊಂದ್ಸರಿ ಹೇಳ್ತಾ ಇದ್ದಾನೆ ಜೋರ. ಈಗ ನೋಡಿ, ಈ ಮಾತು ಹೇಳಲಿಕ್ಕೆ ಪೇತ್ರನಿಗೆ ಎಲ್ಲಿಂದ ಧೈರ್ಯ ಬಂತ್ರಿ? ಹೆಂಗಿದೆ ನೋಡ್ರಿ. ಆ ಯಹೂದ್ಯ ಜನರಿಗೆ ಹೋಗಿ ಹೇಳ್ತಾ ಇದ್ದಾನೆ, ಧಾರ್ಮಿಕ ಜನರಿಗೆ ಆತನ ಹೇಳ್ತಾ ಇದ್ದಾನೆ, ಮೋಶೆ ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೀತಾ ಇದ್ದಂತ ಜನರಿಗೆ ಹೀಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ. ಅರೆ, ಅವಾಗ್ಲಿನ ಕಲ್ತಂಗ್ ನೋಡಿಬೇಕಿತ್ತು ಅವನಿಗೆ. ನಮ್ಮನ್ನು ಪಾಪಿ ಎಂಬುದ ಕರಿತೀಯೋ, ಅದು ಎಲ್ಲಿ? ಪಬ್ಲಿಕ್ನಲ್ಲಿ. ಪಬ್ಲಿಕ್ ಜನರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಏನ್ ಮಾಡ್ರಿ, ಪ್ರತಿ ಒಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ನೀವು ಹೊಂದುವಿರಿ. ನಾವು ಕುಡ್ದಿರಂತ ನಮಗೆ ಹೇಳ್ತಾ ಇದ್ರಲ್ಲ, ನಿಮಗೂ ಆ ಪವಿತ್ರಾತ್ಮನ ಅಭಿಷೇಕ ಬೇಕೋ? ನಿಮ್ಮ ಪಾಪಗಳು ಪರಿಹಾರ ಆಗ್ಬೇಕೋ? ನಿಮ್ಮ ಪಾಪ ಪರಿಹರಿಸಲ್ಪಟ್ಟವರಾಗಿ ವಿಮೋಚಿಸಲ್ಪಟ್ಟವರಾಗಿ ನೀವು ಆ ಪವಿತ್ರಾತ್ಮ ದಾನವನ್ನು ಹೊಂದಬೇಕಾದ್ರೆ ನೀವು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ. ಏನ್ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಆಮೇನ್. ಮೊದಲನೇದೇನು? ಪಾಪ ಪರಿಹಾರ. ಎರಡನೇದು ಯೇಸುವಿನ ರಕ್ಷಣೆ. ಮೂರನೇದೇನು? ದೀಕ್ಷಾ ಸ್ನಾನ. ನಾಲ್ಕನೇದೇನು? ಪವಿತ್ರಾತ್ಮನ ವರ. ಐದನೇದು ಕ್ರಿಸ್ತಿಯ ಜೀವಿತ. ಹಲ್ಲೆಲೂಯಾ. ಈ ಕ್ರಿಸ್ತಿಯ ಜೀವಿತದಲ್ಲಿ ಎಂಥ ಜೀವಿತ? ನಮ್ಮ ಇಷ್ಟಕ್ಕೆ ಬಂದ ಹಾಗೆ ಜೀವಿಸುವುದಲ್ಲ, ನಾವು ಮಾರಿಕೊಂಡ ಜೀವಿತ. ಇದು ಮಾರ್ಪಡಿಸಿದ ಜೀವಿತ, ಪರಿಶುದ್ಧ ಜೀವಿತ, ನೀತಿಯ ಜೀವಿತ, ದೇವರಿಗಾಗಿ ಜೀವಿಸುವ ಸಮರ್ಪಣೆಯ ಜೀವಿತವಾಗಿದೆ ರೀ. ಈ ಜೀವಿತಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲೋ, ದೇವರ ಸನ್ನಿಧಾನದಲ್ಲಿ ಕುತ್ಕೊಂಡಿರುವಂತ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಈ ಪರಿಶುದ್ಧವಾದ ನೀತಿಯ ಜೀವಿತಕ್ಕಾಗಿ ಜೀವಿಸುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. ಹಾಗೆ ಜೀವಿಸುವವರು ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿರ್ತಾರೆ ಅವರು. ಆಮೆನ್. ಅವನ ಮಾತಿಗೆ ಜನರು ಏನ್ ಮಾಡಿದ್ರು? ಒಪ್ಪಿದ್ರೋ ಒಪ್ಲಿಲ್ವಾ? ಯಹೂದ್ಯರು ಒಪ್ಪಿದ್ರೋ ಒಪ್ಲಿಲ್ವಾ? ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಎಷ್ಟು ಜನರು? 3,000. ಆ ದಿವಸ ಸುಮಾರು ಅಂತ ಹೇಳ್ತಿದೆ, ಕೌಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಪಾಪ ಅವರಿಗೆ. ಕರೆಕ್ಟ್, ಕೌಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನ್ ಹೇಳ್ತಿದೆ? ಎಷ್ಟು ಜನರಂತೆ? ಸುಮಾರು ಅಂದ್ರೆ ಮೋರ್ ದೆನ್ ಏನಾಯ್ತು? 3,000 ಜನರು ಅವರಲ್ಲಿ ಸೇರಿದರು ಎಂಬುದಾಗಿದೆ ವಾಕ್ಯ. 3,000. ದ ಫಸ್ಟ್ ಚರ್ಚ್ ಎಲ್ಲಿಂದ ಪ್ರಾರಂಭ ಆಯಿತು? ಎಷ್ಟು ಜನರಿಂದ ಪ್ರಾರಂಭವಾಯಿತು? 120. 120 ಜನರಿಂದ ಫಸ್ಟ್ ಚರ್ಚ್ ಪ್ರಾರಂಭವಾಯಿತು. ಈಗೇನಾಯ್ತು? ಆ ಸಭೆ ಯಾವಾಗ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ರು, ಈಗ ಆ 11 ಮಂದಿ ಅಪೊಸ್ತಲರು ಮುಂದೆ ಬಂದು ನಿಂತ್ಕೊಂಡು, ಯೆರೂಸಲೇಮಿನ ಜನರು, ಯಹೂದ್ಯರೇ, ನೀವು ಯೇಸುವನ್ನ ಅನ್ಯ ಜನರ ಕೈಯಿಂದ ಕೊಂದ್ರಿ, ಮರಣ ವೇದನೆ ಆತನ ಹಿಡಿಲಿಲ್ಲ, ದೇವರವನ್ನ ಎಬ್ಬಿಸಿ ಉನ್ನತ ಸ್ಥಾನಕ್ಕೆ ಏರಿಸಿ ಪವಿತ್ರಾತ್ಮನ ಇವತ್ತು ನಮಗೆ ಕಳಿಸಿಕೊಟ್ಟಿದ್ದಾನೆ. ಆತ್ಮನ ಹೊಂದಿದ್ದೇವೆ. ಈಗ ನಿಮ್ಮ ಪಾಪ ಪರಿಹಾರವಾಗುವುದಕ್ಕೋಸ್ಕರ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ, ದೇವರ ಕಡೆ ತಿರುಗಿಕೊಳ್ಳ್ರಿ, ನೀವು ಸಹ ಪವಿತ್ರಾತ್ಮ ದಾನ ಹೊಂದುತ್ತೀರಿ ಎಂಬುದಾಗಿ ಹೇಳಿದಾಗ ಆ ಮಾತನ್ನ ನಂಬಿದಂಥವ್ರು 3,000 ಜನರು ಒಂದೇ ದಿನದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು ಅವರು. ಹಲ್ಲೆಲೂಯಾ. ಅವರು ಸುಮ್ಮನೆ ಹಾಗೆ ನಾವು ಸೇರ್ಲಿಲ್ಲ, ಅವ್ರು ಬರೀ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಸುಮ್ಮನೆ ಸೇರ್ಲಿಲ್ಲ. ಈಗ ಅವ್ರು ಏನ್ ಮಾಡಿದ್ರು? ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ, ಸಹೋದರರ ಅನ್ಯೂನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಎಲ್ಲಿ ಸೇರ್ ಬಂದ್ರು? ಈಗ ಅವರು ಅಪೊಸ್ತಲರ ಬೋಧನೆಯನ್ನ ಕೇಳೋದಕ್ಕೋಸ್ಕರ. ಯಾವ ಯೇಸು ಸ್ವಾಮಿ ಅವರಿಗೆ ಬೋಧಿಸಿದ್ನೋ, ಈಗ ಅವರು ಆ ಬೋಧನೆಯನ್ನ ಅವರ ಮುಂದಿನ ಸಂತತಿಗೆ ಅವರು ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಈಗ ಅವರು ದೇವರ ಸಹೋದರರ ಅನ್ಯೂನ್ಯತೆಯಲ್ಲಿ ಸೇರಿ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಅವರು ನಿರತರಾಗಿದ್ದರು. ಇನ್ನೊಂದು ಏನಾಯ್ತು ಗೊತ್ತಾ? ಬ್ಯೂಟಿಫುಲ್. ಕೆಳಗಿನ ವಾಕ್ಯ ಹೋದ್ರೆ ಏನಾಯ್ತು? ಅಲ್ಲಿ ಹೇಳ್ತಾರೆ, ಎಲ್ಲರಿಗೂ ಭಯ ಉಂಟಾಯಿತು.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಭಯ ಅನ್ನೋದು ಫಸ್ಟ್ ಆದಿ ಸಭೆಯಿಂದ ಪ್ರಾರಂಭವಾಯ್ತದೆ. ಓಕೆ, ಯಾರು ಆತ್ಮನಿಂದ ತುಂಬಿಸಲ್ಪಟ್ಟು ದೇವರ ಸಭೆಯಾಗಿ ಜೀವಿಸ್ತಾರೋ ಅವರ ಮಧ್ಯದಲ್ಲಿ ಪರಿಶುದ್ಧತೆ ಇರ್ತದೆ, ನಿಜ. ಭಕ್ತಿ ಇರ್ತದೆ, ನಿಜ. ಆರಾಧನೆ ಇರ್ತದೆ, ನಿಜ. ಅದರ ಜೊತೆಯಲ್ಲಿ ದೇವರ ಆತ್ಮನು ತುಂಬಿಸಲ್ಪಟ್ಟವನಾದ್ರೆ ಆ ಆತ್ಮನು ದೇವರ ಭಯದಲ್ಲಿ ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯ. ನಾವು ಯಾರಿಗೆ ಹೆದರ್ತೇವೆ? ಈಗ ದೇವರ ಭಯಕ್ಕೆ ನಾವು ಹೆದರ್ತೇವೆ. ಆಮೆನ್. ದೇವರ ಭಯ ನಮ್ಮಲ್ಲಿ ಇದೆ ಎಂಬುದಾಗಿ ನಾವು ಭಯ ಪಡುವಂಥವರಾಗಿದ್ದೇವೆ. ಮತ್ತು ಇದಲ್ಲದೆ ಅಪೊಸ್ತಲರ ಕೈಯಿಂದ ಏನಾಯ್ತಂತೆ? ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅವ್ರ ಕೈಯಿಂದ ನಡೆದವು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಅವರಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ಲ ರೀ, ಭಯಂಕರವಾದಂಥ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅವ್ರ ಕೈಯಿಂದ ನಡೆದವು. ಯಾವ ಯೇಸು ಸ್ವಾಮಿ ಅದ್ಭುತ ಮಾಡಿದ್ನೋ ಶಿಷ್ಯಂದ್ರು ಸಹ ಅದೇ ಅದ್ಭುತ ಕಾರ್ಯಗಳನ್ನು ಅವರು ಸಹ ಮಾಡಿದರು. ನಾನು ಮಾತು ಹೇಳ್ತೇನೆ, ಎಲ್ಲರೂ ಕೇಳಿಸ್ಕೊಡ್ರಿ. ಆತ್ಮನಿಂದ ತುಂಬಿಸಲ್ಪಟ್ಟವ್ರು ಸುಮ್ಮನೆ ಇರಲ್ಲ, ಅದ್ಭುತ ಕಾರ್ಯಗಳನ್ನು ಅವ್ರು ಮಾಡಿದವ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅವ್ರ ಕೈಯಿಂದ ನಡೆದ್ರೆ ನಮ್ಮ ಕೈಯಿಂದನೂ ಕೂಡ ನಡಿಲಿಕ್ಕೆ ದೇವರು ಶಕ್ತನಾಗಿದ್ದಾನ್ರಿ. ಆಮೆನ್. ಅದಕ್ಕೆ ಯೇಸು ಸ್ವಾಮಿ ಮಾಡಿದಂಥ ಒಂದು ವಾಗ್ದಾನ ಬಹಳ ಇಂಪಾರ್ಟೆಂಟ್ ರೀ. ಈ ವಾಗ್ದಾನ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಏನೇನು ಹೇಳ್ತದೆ? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿ. ಯಾರು ಜೀವಿತ ಸಾಕ್ಷಿಯಾಗಿರ್ತದೋ ಅವ್ರ ಆತ್ಮನಿಂದ ತುಂಬಿಸಲ್ಪಡ್ತಾರೆ. ಯಾರು ತುಂಬಿಸಲ್ಪಡ್ತದೋ ಅವ್ರ ಕೈಯಿಂದ ಅದ್ಭುತ ಕಾರ್ಯ, ಸೂಚಕ ಕಾರ್ಯ ನೆರವೇರ್ತದೆ. ನೋಡ್ರಿ, ಇದು ಇಸ್ರಾಯೇಲ್ರದ ಒಂದು ಮ್ಯಾಪ್ ಇದು. ಓಕೆ, ಈ ಮ್ಯಾಪ್ ನಲ್ಲಿ ಓಕೆ ಫಸ್ಟ್ ಬ್ಲೂ ಸರ್ಕಲ್ ಇದೆಯಲ್ಲ, ಇದು ಯೂದಾಯ ಪ್ರಾಂತ್ಯ. ಇಲ್ಲಿ ಫಸ್ಟ್ ಪ್ರಾರಂಭವಾಯಿತು. ಫಸ್ಟ್ ಪ್ರಾರಂಭವಾಗಿದ್ದು ಈ ಸ್ಥಳದಲ್ಲಿ ಪ್ರಾರಂಭವಾಯಿತು. ಇಲ್ಲಿಂದ ಪ್ರಾರಂಭವಾಗಿದ್ದು ಇಡೀ ಯೂದಾಯದ್ದು ತುಂಬಾ ಹಬ್ಬಿತು. ದಿನದಿಂದ 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 ದಿನಕ್ಕೆ ಹಬ್ತಾನೆ ಇತ್ತು. ನಾನು ಮತ್ತೆ ಹೇಳ್ತೀನಿ, ಕೇಳಿಸ್ಕೊಡ್ರಿ ಎಲ್ಲರೂ. ಡೈಲಿ ದೀಕ್ಷಾಸ್ನಾನ ಆಗ್ತಾ ಇತ್ತು ಅಲ್ಲಿ. ಡೈಲಿ ಜನರು ದೇವ್ರ ಕಡೆ ತಿರುಗ್ತಾ ಇದ್ರು. ಡೈಲಿ ದೀಕ್ಷಾಸ್ನಾನ ಆಗ್ತಾ ಇತ್ತು. ಡೈಲಿ ಅಪೊಸ್ತಲರ ಬೋಧನೆ ಇತ್ತು. ಡೈಲಿ ಅವರಿಗೆ ರೊಟ್ಟಿ ಮುರಿತಾ ಇದ್ರು. ಮನೆಗಳಲ್ಲಿ ಸೇರಿ ಬರ್ತಾ ಇದ್ರು. ಯೂದಾಯ ಪ್ರಾಂತ್ಯ, ಬ್ಲೂ ಸರ್ಕಲ್ ಐತಲ್ಲ, ಇಡೀ ಯೂದಾಯ ಪ್ರಾಂತ್ಯದಲ್ಲಿ ಏನ್ ಆಗ್ತಿತ್ತು, ಏನಿದು ಹೊಸ ಧರ್ಮ ಪ್ರಾರಂಭವಾಯ್ತು, ಹೊಸ ಸಂಗತಿ ಪ್ರಾರಂಭವಾಯ್ತು. ಯಾವ ಒಬ್ಬ ಯೇಸುವನ್ನು ಹೊಡೆದು ಕೊಂದ್ರೆ ಇಲ್ಲಿ ನೋಡಿದ್ರೆ 3,000 ಯೇಸು ಎದ್ದಿದ್ದಾರೆ, 5,000 ಯೇಸು ಎದ್ದಿದ್ದಾರೆ. ಇಡೀ ಯೂದಾಯ ಗಲ್ಲಿಯಲ್ಲಿ ಯೇಸು ಎದ್ದಿದ್ದಾರೆ. ಯಾರನ್ನು ತಡಿತಾರೆ? ರೋಮನ್ ಅವರು. ಹಲೋ, ಯಾರನ್ನು ತಡಿತಾರೆ? ಅದು ಅಲ್ಲಿಗೆ ಮಾತ್ರ ಸೀಮಿತವಾಗ್ಲಿಲ್ಲ. ಮುಂದೆ ಬರೋಣ. ಯಾವ್ದದು? ಸಮಾರ್ಯ, ಕೆಂಪು ರೆಡ್ ಸರ್ಕಲ್ ಇದೆಯಲ್ಲ, ಸಮಾರ್ಯ ಪ್ರಾಂತ್ಯ. ಆ ಪ್ರಾಂತ್ಯಕ್ಕೆ ಬರ್ಬೇಕಾದ್ರೆ ಅಲ್ಲಿ ಅನ್ಯ ಜನರು, ಅವ್ರಿಗೂ ಸುವಾರ್ತೆ ಸಾರ್ತು. ಅದೇ ಈ ರಕ್ಷಣೆ ಎಂಬ ಸುವಾರ್ತೆ ಯಹೂದರಿಗೆ ಮಾತ್ರವಲ್ಲದೆ ಅನ್ಯ ಜನರಾದಂಥ ನಾವು, ಕಪ್ಪು ಜನರಾದಂಥ ನಾವು, ನಮಗೂ ಕೂಡ ಇದು ಸುವಾರ್ತೆ ಸಾರ್ತಲ್ಲ ಎಂಬುದಾಗಿ ಅವ್ರ ಮಧ್ಯದಲ್ಲಿಯೂ ಪವಿತ್ರಾತ್ಮನ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ. ಇಡೀ ಸಮಾರ್ಯವೂ ಅಲ್ಲೆಲ್ಲೋ ಕಲ್ಲಲ್ಲ ಆಯ್ತು. ಒಬ್ಬ ಸ್ತ್ರೀ, ಆಮೆನ್. ಯಾರದು? ಸಮಾರ್ಯದ ಒಬ್ಬ ಸ್ತ್ರೀ ಎದ್ ನಿಂತ್ಕೊಂಡು ಯೇಸು ಸ್ವಾಮಿ ಜೊತೆಗೆ ಏನು ಊರಿಂದ ಕರ್ಕೊಂಬಂದಿದ್ದಲ್ಲ. ಈಗ ಅವರು ಏನಾದ್ರು, ಅವರು ಸುಮ್ಮನೆ ಬರಲಿಲ್ಲ. ಹೌದು, ನಾವು ಯೇಸುವನ್ನ ನೋಡಿದ್ವಿ, ಯಾಕೋಬನ ಬಾವಿ ಹತ್ರ ನಾವು ಕೂಡ ನೋಡಿದ್ವಿ. ಈ ಸ್ತ್ರೀ ನಮ್ಮನ್ನು ಕರ್ಕೊಂಬಂದು ಯೇಸು ಸ್ವಾಮಿನ ಪರಿಚಯ ಮಾಡಿಸಿದ್ಲು. ಎಸ್, ಆತನು ಸತ್ತನು, ಹೂಣಲ್ಪಟ್ಟನು, ಪುನರುತ್ಥಾನನಾಗಿದ್ದಾನೆ. ಈಗ ನಮ್ಗೆ ಇನ್ನೊಂದು ಬೇಕಾಗಿದೆ, ಪವಿತ್ರಾತ್ಮನ ಅಭಿಷೇಕ. ಅವರು ಒಟ್ಟಾಗಿ ಸೇರಿ ಬಂದರು. ಪವಿತ್ರಾತ್ಮ ಅವ್ರ ಮೇಲೆ ಬಂದನು. ಪವಿತ್ರಾತ್ಮ ಹೊಂದಿದಂತ ಜನರು ಸುಮ್ಮನೆ ಇರಲಿಲ್ಲ. ಇಡೀ ಸಮಾರ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ರು. ಹಲ್ಲೆಲೂಯ. ಮುಂದೆ ಮೇಲೆ ಇನ್ನೊಂದು ಸರ್ಕಲ್ ಮೇಲೆ ಗಲಿಲಾಯ ಎಂಬ ಕಾಣ್ತಿತ್ತು ನೋಡಿ, ಅದ್ರ ಮೇಲ್ಗಡೆ ದಟ್ ಸರ್ಕಲ್. ಇಡೀ ಗಲಿಲಾಯ ಪ್ರಾಂತ್ಯ ಪೂರ್ತಿ ತುಂಬಿತು. ಗ್ರೀಕ್ ಜನರು ವಾಸವಾಗಿದ್ದಂತ ಆ ಜನರು, ಅರಾಮಿಯ ಜನರು, ಯಹೂದ್ಯರು, ಅನ್ಯ ಜನರು ಎಲ್ಲರದ್ದು ವಾಕ್ಯವನ್ನ ಸಾರದು. ಈಗ ಅವ್ರು ಸುಮ್ಮನೆ ಇರಲಿಲ್ಲ ರೀ. ಯೆರೂಸಲೇಮಿಗೆ ಒಂದು ಹಿಂಸೆ ಪ್ರಾರಂಭವಾಗಬೇಕಾದ್ರೆ ಗ್ರೀನ್ ಸರ್ಕಲ್ ಏನಿದೆಯಲ್ಲ, ಇಡೀ ಪ್ಯಾಲಿಸ್ಟೈನ್, ಎಂಟೈರ್ ಪ್ಯಾಲಿಸ್ಟೈನ್, ಯೇಸು ಸ್ವಾಮಿ ಕಾಲದಲ್ಲಿ ಇದ್ದಂತ ಇಡೀ ಪ್ಯಾಲಿಸ್ಟೈನ್ ದೇವರ ವಾಕ್ಯದಿಂದ ತುಂಬಿಸಲ್ಪಡ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯದಿಂದ ತುಂಬಿಸಲ್ಪಡ್ತ. ಒಂದು. ಎರಡನೇದು, ದೇವರ ಸಾಕ್ಷಿಗಳು ಹಳ್ಳಿ ಗಲ್ಲಿಗಳಲ್ಲಿ ಸಿಗ್ಲಿಕ್ಕೆ ಪ್ರಾರಂಭವಾದ್ರು. ಆಮೆನ್. ಎಲ್ಲ ಕಡೆ ಯೇಸು ಸ್ವಾಮಿಯ ಸಾಕ್ಷಿಗಳು ಸಿಗ್ಲಿಕ್ಕೆ ಪ್ರಾರಂಭವಾದ್ರು. ಈಗ ಆ ಸುವಾರ್ತೆ ಬೇರೆ ಕಡೆ ಈಗ ಡೈವರ್ಷನ್ ಆಯ್ತು. ಅಲ್ಲಿಂದ ಪ್ರಾರಂಭವಾಗಿದ್ದು ಬೇರೆ ಕಡೆ, ಅಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಈಗ ಅದು ಅಲ್ಲಿಂದ ಆ ಸುವಾರ್ತೆ ಬೇರೆ ಕಡೆ ಹೋಗ್ಲಿಕ್ಕೆ ಪ್ರಾರಂಭವಾಯ್ತು. ಎಲ್ಲಿಗೆ ಹೋಯ್ತು ನೋಡ್ರಿ? ಸಮಾರ್ಯ, ಜೆರುಸಲೇಮ್, ಯೂದಾಯ ಈ ಕಡೆ ಕೆಳಗಿದೆಯಲ್ಲ, ಇಲ್ಲಿಂದ ಪ್ರಾರಂಭವಾಗಿದ್ದು ಮುಂದೆ ಅದು ಅಂತಿಯೋಕ್ಯದಿಂದ, ಗಲಾತ್ಯದಿಂದ, ಫಿಲಿಪ್ಪಿ, ಥೆಸ್ಲೋನಿಕ, ಕೊರಿಂಥ, ಎಫೆಸ, ಕೊಲಸ್ಯ, ಕೃಪದ್ವೀಪ, ಸೈಪ್ರಸ್, ಅಲ್ಲಿಂದ ಎಲ್ಲಿ ತನಕ ದೆನ್ ಫೈನಲ್ ಎಲ್ಲಿಗೆ ಹೋಗಿ ಎಂಡ್ ಆಯ್ತದು? ರೋಮ್.
ರೋಮ್ ತನಕನೂ ಕೂಡ ಸುವಾರ್ತೆ ಹಬ್ಬಿಸಲ್ಪಡ್ತು. ಯುರೋಪ್ ಕಂಟ್ರಿ ಪೂರ್ತಿ ಹೋಯ್ತು. ಯುರೋಪ್ ಕಂಟ್ರಿಯಿಂದ ಆ ಕಡೆ ರಷ್ಯಾ ಬಂತು, ಚೈನಾ ಬಂತು, ಇಂಡಿಯಾ ಬಂತು. ಅದೇ ಟೈಮ್ನಲ್ಲಿ ನಮ್ಮ ಇಂಡಿಯಾಕ್ಕೂ ಕೂಡ ಸುವಾರ್ತೆ ಸಾರ್ತು. ಆ 120 ಜನ ಏನು ಸೇರ್ ಬಂದಿದ್ರು ದೇವರ ಆ ಒಂದು ಸ್ಟಾರ್ಟಿಂಗ್ ಆ ಮನೆಯಲ್ಲಿ, ಈಗ ಏನಾಯ್ತು, ಇಡೀ ಪ್ರಪಂಚಕ್ಕೆ ಸುವಾರ್ತೆ ಸಾರಲ್ಪಡ್ತಾರೆ. ಹಲ್ಲೆಲೂಯ. ಚೆನ್ನಾಗಿ ತಿಳ್ಕೊಡ್ರಿ, ಇದು ಧರ್ಮ ಅಲ್ಲ, ಇದು ಜಾತಿ ಅಲ್ಲ, ಅಥವಾ ಇದು ಯಾವುದೇ ಒಂದು ಧರ್ಮವನ್ನ ಅಥವಾ ಒಂದು ಜಾತಿಯನ್ನ ಯೇಸುವಿನ ಕ್ರಿಶ್ಚಿಯನ್ ಎಂಬುದಾಗಿ, ಕ್ರೈಸ್ತರ ಎಂಬುದಾಗಿ ಇದು ತೋರ್ಪಡಿಸುವಂಥದ್ದಲ್ಲ. ಇದು ಬದಲಾಗಿ ಎಲ್ಲ ಮನುಷ್ಯರಿಗೂ ದೇವರು ಏರ್ಪಡಿಸಿದ ರಕ್ಷಣೆಯ ಕಾರ್ಯ ಇದು. ನನಗೂ ನಿನಗೂ ನಂಬುವ ಪ್ರತಿಯೊಬ್ಬ ಜನರಿಗೂ ಇದು ರಕ್ಷಣೆಯ ಕಾರ್ಯ ಆಗಿದೆ. ಹಲ್ಲೆಲೂಯ. ಇಡೀ ಪ್ರಪಂಚಕ್ಕೆ ಅವರು ಸಾರಲ್ಪಟ್ರು, ಸಾರಿದ್ರು. ಸಾರ್ತಾ ದೇಶ ಸಂಧಿಸ್ತಾ ತಮ್ಮ ಪ್ರಾಣವನ್ನೇ ಯೇಸುವಿಗೋಸ್ಕರ ಕೊಟ್ಟರು. ಬೀಜವಾಗಿ ಬಿತ್ತಲ್ಪಟ್ರು ಭೂಮಿಗೆ. ಇವತ್ತು ಆ ಬೀಜ ಏನಾಯ್ತು ಗೊತ್ತಾ, ಬೆಳೆದು ಕೌಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೀ. ಕೋಟಿ ಗಂಟಲೆ ಜನರು ಇದ್ದಾರೆ. ಹಲ್ಲೆಲೂಯ. ಕೋಟಿ ಜನರು ಇವತ್ತಿದ್ದಾರೆ. ಯಾವ ಹಳ್ಳಿಗೆ ಹೋಗ್ತೀವಿ, ಎಲ್ಲ ಹಳ್ಳಿಗಳಲ್ಲಿಯೂ ಇವತ್ತು ಜನರಿದ್ದಾರೆ. ದೇವರವರನ್ನು ಆಶೀರ್ವದಿಸಿದ್ದಾನೆ. ಆಮೇನ್. ಈಗೇನಾಗಿದೆ, ಆ ಶಿಲುಬೆಯ ಸುವಾರ್ತೆ, ಶಿಲುಬೆಯ ಮಾತು ನಂಬೋರ್ಗೆ ಏನಾಗಿದೆ ಗೊತ್ತಾ, ಅದು 1 ಕೊರಿಂಥ 1:18 ಅಪೊಸ್ತಲನಾದ ಪೌಲನು ಬರಿತಾ ಇದ್ದಾನೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವ ಯಾರಿದನ್ನು ನಂಬೋದಿಲ್ವೋ, ರಿಜೆಕ್ಟ್ ಮಾಡ್ತಾರೋ, ಖಂಡಿತವಾಗಿ ಅವರು ನಾಶ ಮಾರ್ಗದಲ್ಲಿ ಇರ್ತಾರೆ. ಅವ್ರಿಗಿದು ಹುಚ್ಚು ಮಾತಾಗಿದೆ. ಕೆಲವರಿಗೆ ಇದು ಹುಚ್ಚು ಮಾತಾಗಿದೆ. ನಮ್ಮ ಮನೆಯವರಿಗೆ, ನಮ್ಮ ಜಾತಿಯವರಿಗೆ, ನಮ್ಮ ಸಮಾಜದವರಿಗೆ, ನಮ್ಮ ಕುಟುಂಬದವರಿಗೆ, ನಂಬದೇ ಇರುವ ಜನರಿಗೆ ಇದು ಹುಚ್ಚು ಮಾತಾಗಿದೆ. ಆದ್ರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಕೈಗಳ ಮೇಲೆ ಕೆತ್ತಿದೆ ಒಂದ್ಸರಿ ಬಲಗೈನೆ, ಇದು ದೇವರ ಶಕ್ತಿಯಾಗಿದೆ. ಆಮೆನ್. ಅದಕ್ಕೆ ಪೌಲನು ಇನ್ನೊಂದು ಮಾತನ್ನ ಆತನು ಹೇಳ್ತಾನೆ. ಏನಂತ ಹೇಳ್ತಾನೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಎಷ್ಟು ಜನ ಈ ಮಾತು ಹೇಳ್ತೀರಾ? ಹೌದು, ನಾನು ಕ್ರಿಸ್ತನನ್ನು ಪ್ರಚಾರ ಪಡಿಸ್ತೇನೆ ಎಂಬುದಾಗಿ. ಆಮೆನ್. ಇಲ್ಲಿ ವಾಕ್ಯ ಹೇಳ್ತೇನೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವು, ಅದು ಅವ್ರಿಗೆ ವಿಘ್ನವು, ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ, ಅವರು ಯಾರೇ ಯಹೂದ್ಯರಾಗಿರ್ಲಿ, ಗ್ರೀಕರಾಗಿರ್ಲಿ, ಅವರಿಗೆ ಇಂಥವನು ದೇವರ ಶಕ್ತಿಯು, ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಆಮೆನ್. ಅದಕ್ಕೆ ನಾವು ಕರ್ತನ ನಾವೇನೇ ಹೇಳಬೇಕು? ಥ್ಯಾಂಕ್ ಯು ಜೀಸಸ್. ನಾವೇನು ಹೇಳಬೇಕು? ಥ್ಯಾಂಕ್ ಯು ಜೀಸಸ್. ಈ ರಕ್ಷಣೆ, ಪವಿತ್ರಾತ್ಮನ ಅಭಿಷೇಕ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವೇನೇ ಹೇಳಬೇಕು? ವಿ ಮಸ್ಟ್ ಸೇ ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನ ವರವನ್ನು ಕಳಿಸಿಕೊಟ್ಟು ಇವತ್ತು ನಾವು ಸಾಕ್ಷಿಯಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಆಮೆನ್. ಹಲ್ಲೆಲೂಯಾ.